ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯಗುರುಭ್ಯೋ ನಮಃ ಹರಿ ಓಂ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯನೆ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಭೂಷಾರತ್ನಂ ಭುವನವಲಯಸ್ಯ ಅಖಿಲಾಶ್ಚರ್ಯರತ್ನಂ ಲೀಲಾರತ್ನಂ ಜಲತಿ ದುಹುತುದ್ಯೇವರ್ತಾ ಮೌಲಿರತ್ನಂ ಚಿಂತಾರತ್ನಂ ಜಗತಿ ಭಸಿತಾಂ ಸತ್ಸರೋಪದ್ಯೋರತ್ನಂ ಕೌಸಲ್ಯಾಲಸತು ನಮಃ ಹೃನ್ಮಂಡಲೇ ಪುತ್ರರತ್ನಂ. ನಾರಾಯಣಂ ಸುರಗುಣಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತ್ಯಂ ಚ ತ್ರೈಗುಣ್ಯವರ್ಜಿತಮಸು ವಿಮುಮಾಧ್ಯಮೀಶಂ ವಂದೇ ಭವಗ್ನಮರಾಸುರಸಿದ್ಧಿವಂದ್ಯಂ. ರಮಾಪತಿಂ ಪೂರ್ಣಗುಣಂ ಮುಹುವಂದಂ ವ್ಯಾಸಂ ಚ ವಿಜ್ಞಾನಸಹಸ್ರಭಾನುಂ ಪೂರ್ಣಪ್ರಬೋಧಂ ಛಾಸುತತ್ವದೀಪಂ ಕರ್ಮಾದ್ಗುರುಂ ಚ ಪ್ರಣಮಾಮಿ ವೃದ್ಧಾನ್. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಿಯೇ ಹೃದ್ಧಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ನಾರಾಯಣಂ ನಮಸ್ಕೃತ್ಯಂ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತದೋ ಗ್ರಂಥಮುದೀರಯೇತ್. ನಮೋಸ್ತು ತಾತ್ವಿಕಾ ದೇವಾ ವಿಷ್ಣುಭಕ್ತಿಪರಾಯಣಃ ಧರ್ಮಮಾರ್ಗೇ ಪ್ರೇರಯಂತೋ ಭವಂತಃ ಸರ್ವ ಏವ ಹಿ. ಮಹಾವ್ಯಾಕರಣಾಂ ಬಹುಧೀ ಮಂದಮಾನಸಮಂದಿರಂ ಕವಾಯಂತಿಂ ರಾಮಕೀರ್ತಿಂ ಹನುಮಂತಮುಪಾಸ್ಮಹೇ. ಮುಖ್ಯಪ್ರಾಣಾಯ ಭೀಮಾಯ ನಮೋ ಯಶ್ವದಾಂತರಂ ನಾನಾವೀರಸುವರ್ಣನಾಂ ಛಾಯಸ್ಮೃತಂ ಬಭೋಃ. ಸ್ವಾಂತಸ್ತನಂತಶಯ್ಯಾಯ ಪೂರ್ಣಜ್ಞಾನರಸಾರಣದೆ ಉತ್ತಂಗವಾಕ್ತರಂಗಾಯ ಮಧ್ವದುಗ್ಧಾಬ್ಧೇ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜಿತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸತ್ಯಾಭಿಜ್ಞಾಕರೋಬ್ಜೋತ್ತಾನ್ ಪಂಚಾಷಟ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ಯೋಮೀನಾಯ ಸುಧಾರತಾನ್. ಆಪಾದಮೌಳಿಪರ್ಯಂతం ಗುರೋಢಾಂ ಆಕೃತಿಂ ತ್ವರೇತ್ ತೇನ ವಿಘ್ನಾಃ ಪ್ರಣಶ್ಯಾಂತೆ ಸಿದ್ಧಿಂಚಿತ ಮನೋರಥಾಃ. ಪೃಥ್ವೀಮಂಡಲಮಧ್ಯಸ್ಥಪೂರ್ಣಭವದಪದಾನುಗಾಃ ವೈಷ್ಣವಾಃ ವಿಷ್ಣುಹೃದಯ ತಾನ್ ನಮಸ್ತೆ ಗುರುಂ ನಮಃ. ಸ್ವಸಸ್ತು ಅಶೇಷಸನ್ಮಂಗಳಾನಿ ಭವಂತು ಸಂತೋಃ. ವ್ಯಕ್ತಸ್ತೋತ್ರಾಣಾಂ ಸಂಯೈಕೈಕೈಕಶ್ಲೋಕಶ್ರವಣಪಠನಮಾತ್ರೇಣ ನಿಖಿಲಕಲಿಕೃತಕಲ್ಮಷೋ ನೋಡ್ತರೆ ಪಡುತ್ತರೆ ಮೋಕ್ಷಾರ್ಥಸಾಧಿನಿ ಭೂತೆ. ಶ್ರೀ ವೇದವ್ಯಾಸಪ್ರಣೀತ ಶ್ರೀವರಾಹಪುರಾಣೇ ಪ್ರಾರಂಭೆ ಸತಿ ಕಿಂಚಿತ್ ಪೂರ್ವಕಥಾನುವಾದಃ. ಅದ್ಯ ಕಥಾ ಪ್ರಾರಂಭಃ. ಶ್ರೀಗುರುಭ್ಯೋ ನಮಃ ಶ್ರೀಗುರುಭ್ಯೋ ನಮಃ ಶ್ರೀಗುರುಭ್ಯೋ ನಮಃ. ದೇವದಾನವರ ಮಾಡುವತಕ್ಕ ಕರ್ಮಗಳು ಎಲ್ಲವೂ ನಡೀತಾ ಇರೋದರಿಂದ ದೇವತೆಗಳು ಹೋಗಿ ಭಗವಂತನನ್ನು ಪ್ರಾರ್ಥನೆ ಮಾಡಿದರು. ದೈತ್ಯರು ಮಾಡತಕ್ಕಂಥ ಕರ್ಮಗಳು ಕೂಡ ನಿರ್ವಿಘ್ನವಾಗಿ ನಡೀತಾ ಇದೆ. ಅದಕ್ಕಾಗಿ ಅವಕ್ಕೆ ವಿಘ್ನವನ್ನು ಮಾಡಲಿಕ್ಕಾಗಿ ಒಬ್ಬನು ಯಾರನ್ನ ಉತ್ಪತ್ತಿ ಮಾಡಿರಿ ಕೊಡ್ರಿ ಅಂತ ಕೇಳಿದಾಗ ಪರಮೇಶ್ವರನ ಅನುಗ್ರಹದಿಂದ ವಿನಾಯಕನನ್ನು ಸೃಷ್ಟಿ ಮಾಡ್ತಾರೆ. ಆ ವಿನಾಯಕವನ್ನು ಸೃಷ್ಟಿ ಮಾಡಿ ಅವರನ್ನು ಪ್ರಾರ್ಥನೆ ಮಾಡ್ಕೊತಾರೆ ಎಲ್ಲರೂ. ಮತ್ತು ಬ್ರಹ್ಮದೇವರು ಇವರೆಲ್ಲರೂ ಸೇರಿ ಬಂಗಾರದ ಕೊಡದಲ್ಲಿ ನೀರನ್ನು ತಗೊಂಬಂದು ಅವರಿಗೆ ಅಭಿಷೇಕ ಮಾಡಿ ಆ ವಿಘ್ನ ಪಟ್ಟದಲ್ಲಿ ಕೂಡಿಸಿಕೊಟ್ಟು ಮಾಡ್ತಾರೆ. ಹೀಗೆ ಎಲ್ಲರೂ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ನಮಸ್ತೆ ಗಜವಕ್ರಾಯ ನಮಸ್ತೆ ಗಣನಾಯಕ ವಿನಾಯಕಾಯ ನಮಸ್ತುತ್ತೋ ನಮಸ್ತೆ ಚಂದ್ರವಿಕ್ರಮಾಃ ನಮಸ್ತುತೆ ವಿಘ್ನಕರ್ತಂ ನಮಸ್ತೆ ಸರ್ವಮೇಕಲಾಃ ನಮಸ್ತೆ ರುದ್ರವಕ್ರಾತ್ತೋ ಪ್ರಾರಂಭ ಜಠರಾತ್ಸಿತಃ. ಹೀಗೆ ಎಲ್ಲರೂ ಪ್ರಾರ್ಥನೆ ಮಾಡಿ ಆ ಗಣಪತಿಯನ್ನು ಪೂಜೆ ಮಾಡಿ ಆತನನ್ನು ಗಣಾಧ್ಯಕ್ಷನಾಗಿ ಮಾಡಿದ್ದಾರೆ. ಹೀಗಾಗಿ ಇದೆಲ್ಲ ನಡೆದಿದ್ದು ಯಾವತ್ತು ಅಂತಂದರೆ ಚತುರ್ಥಿ ದಿವಸ ಕಡೆಯಿಂದ ಆತನಿಗೆ ಗಣೇಶ ಚತುರ್ಥಿ ಅಂತೇಳಿ ಬ್ರಹ್ಮದೇವರು ಆ ಚತುರ್ಥಿಯನ್ನು ಆತನಿಗಾಗಿ ಮೀಸಲಿಟ್ಟ. ಮುಂದೆ ಪ್ರಜಾಪಾಲ ಪ್ರಶ್ನೆ ಮಾಡ್ತಾ ಇದ್ದಾರೆ, ನಾಗಲೋಕದ ಜೀವಿಗಳು ಈ ಹಾವುಗಳಾಗಿ ಯಾವ ರೀತಿ ರೂಪ ಹೊಂದಿದ್ವು, ಯಾಕೆ ಅವು ಹಾವುಗಳಾದವು, ಮತ್ತು ಈ ವಿಷಯವನ್ನು ವಿಶದವಾಗಿ ನಮಗೆ ಸ್ವಲ್ಪ ತಿಳಿಸಿಕೊಡ್ರಿ ಅಂತ ಪ್ರಶ್ನೆ ಮಾಡಿದಾಗ ಮಹಾತಪ ಮುನಿಗೂ ಅದಕ್ಕೆ ಉತ್ತರವನ್ನು ಕೊಡ್ತಾ ಇದ್ದಾರೆ. ಬ್ರಹ್ಮದೇವರ ಮಗ ಮರೀಚಿಯ ಮಗನೇ ಕಶ್ಯಪ ಕದ್ರುಯನ್ನು ಮದುವೆ ಮಾಡ್ಕೊಂತಾನೆ. ಪ್ರಜಾಪತಿಯ ಮಗಳು ಕದ್ರು ಆಕೆಯನ್ನು ಮದುವೆ ಮಾಡ್ಕೊಂಡು ಹೊತ್ನಾಗ ಅವರ ಸಂತತಿಯೇ ಹಾವುಗಳಾಗಿ ಬಂದವನ್ನು. ಈ ಹಾವುಗಳು ನಾಗಪುತ್ರರಾಗಿ ಬಂದು ಅದರಲ್ಲಿ ಅನಂತ, ವಾಸುಕಿ, ಕಂಬಲ, ಕರ್ಕೋಟಕ, ಪದ್ಮ ಅಂತ ಈ ಥರ ಇವರೆಲ್ಲರೂ ಬಂದುಬಿಟ್ಟು ಅತಿ ಮುಖ್ಯವಾಗಿ ಇರತಕ್ಕಂಥ ಹಾವುಗಳು ಇವೆಲ್ಲ ಇವು.
ಈ ಪ್ರಮುಖ ನಾಗ ಸಂತತಿಯನ್ನು ಪಡೆದು ಅದರಿಂದ ಜಗತ್ತೆಲ್ಲ ಬರೀ ಹಾವುಗಳೇ ತುಂಬಿಬಿಟ್ಟಿರುವಂತಹ ಸೃಷ್ಟಿಯಿಂದ. ಆಗ ಇವರೆಲ್ಲ ಎಂಥವ್ರು ಈ ಹಾವುಗಳು ಅಂತಂದರೆ ಭಾಳ ಕ್ರೂರರು, ವಿಷಸರ್ಪಗಳು, ಎಲ್ಲ ವಿಷವನ್ನು ಇಟ್ಕೊಂತಿದ್ದಾರೆ, ವಂಚಕರಾಗಿದ್ದಾರೆ. ಮತ್ತು ನಾಲಿಗೆ ತುದಿಯಲ್ಲಿ ಘೋರವಾಗಿರತಕ್ಕಂಥ ಹಾಲಾಹಲ ವಿಷವನ್ನು ತುಂಬಿಕೊಂಡಿದ್ದಾರೆ ಅವರು. ಇವರು ಆ ಒಂದು ಕೆಟ್ಟ ಒಂದು ಅಭ್ಯಾಸದಿಂದ ಎಲ್ಲ ಮನುಷ್ಯರನ್ನು ಕಚ್ಚಿ ಕಚ್ಚಿ ಸಾಯಿಸ್ತಾ ಬಂದರು ಈ ನಾಗದವರು. ಮನುಷ್ಯನ ಸಂತತಿ ಕಡಿಮೆಯಾಗ್ತಾ ಹೋಯ್ತು ಆವಾಗ ಇವರೆಲ್ಲ ಸೇರ್ಕೊಂಡು ಬ್ರಹ್ಮದೇವರನ್ನು ಪ್ರಾರ್ಥನೆ ಮಾಡಿದರು. ಬ್ರಹ್ಮದೇವರನ್ನ ಪ್ರಾರ್ಥನೆ ಮಾಡಿದಾಗ ಹೇಳ್ತಾರೆ, ಏ ಪರಮಾತ್ಮ, ನೀನೇ ಸೃಷ್ಟಿ ಮಾಡಿರತಕ್ಕಂಥ ಇವು ಸರ್ಪಗಳಿವು, ಹಾಗಾಗಿ ಇವು ನಮ್ಮ ಜಾತಿ ಮನುಷ್ಯ ಜಾತಿಯನ್ನೆಲ್ಲ ಕಚ್ಚಿ ಕಚ್ಚಿ ನಾಶನ ಮಾಡ್ತಾಯಿದೆ. ಅಂದರೆ ನಿನ್ನ ಸೃಷ್ಟಿಯನ್ನೇ ನಾಶನ ಮಾಡ್ತಾಯಿದೆ. ನಾವೆಲ್ಲ ಯಾರು ಅಂತಂದರೆ ನೀನು ಸೃಷ್ಟಿ ಇರತಕ್ಕಂಥ ಜೀವಿಗಳು, ನಾವು ನಮ್ಮನ್ನು ಕಚ್ಚಿ ಕಚ್ಚಿ ಸಾಯಿಸ್ತಾ ಇದೆ ಅಂತಂದರೆ ನಿನ್ನ ಸೃಷ್ಟಿಯನ್ನು ಅವು ಹಾಳು ಮಾಡ್ತಾ ಇದೆ. ದಯಮಾಡಿ ಇದಕ್ಕೆ ಏನಾರ ಒಂದು ಉಪಾಯವನ್ನು ನೀನೇ ಹೇಳು ಅಂಥೇಳಿ ಪ್ರಾರ್ಥನೆ ಮಾಡ್ತಾರೆ ಬ್ರಹ್ಮದೇವರನ್ನು. ಆಗ ಹೇಳ್ತಾರೆ, ಪ್ರಜೆಗಳೇ, ನಾನು ನಿಮ್ಮನ್ನು ರಕ್ಷಣೆ ಮಾಡ್ತೀನಿ, ಯೋಚನೆ ಮಾಡಬೇಡ್ರಿ ಅಂತೇಳಿ ಸಮಾಧಾನ ಮಾಡಿಬಿಟ್ಟು ನಿಮ್ಮ ಸ್ಥಾನಗಳಿಗೆ ಹೋಗಿ ನೀವು ಕೆಲಸ ಮಾಡ್ಕೊ ಹೋಗ್ರಿ. ಆಯಿತು, ನನ್ನ ಹತ್ರ ಬಂದು ನೀವು ಕಂಪ್ಲೇಂಟ್ ಕೊಟ್ಟಿದ್ದಾಯಿತು, ನಾನು ನೋಡ್ಕೊತೀನಿ, ನೀವು ಹೋಗ್ರಿ. ಎಲ್ಲರಲ್ಲೇ ಹೋಗ್ಬಿಡ್ತಾರೆ. ಅನಂತರ ಬ್ರಹ್ಮದೇವರು ಸಿಟ್ಟು ಬರ್ತದೆ, ನಾನು ಸೃಷ್ಟಿಸಿದ್ದೆ, ಎರಡೂ ನಾನು ಸೃಷ್ಟಿಸಿದ್ದೆ, ಇವ್ರನ್ನೂ ನಾನೇ ಸೃಷ್ಟಿ ಮಾಡೀನಿ, ಅವ್ರನ್ನೂ ನಾನೇ ಸೃಷ್ಟಿ ಮಾಡೀನಿ, ಆದರೆ ಈ ಜೀವಿಗಳು ಆ ಜೀವಿಗಳನ್ನ ಸಾಯಿಸಿ ನನ್ನ ಸೃಷ್ಟಿಯನ್ನೇ ಇವು ಹಾಳು ಮಾಡ್ತಾಯಿದೆ ಅಂಥೇಳಿ ಕುಪಿತನಾಗಿ ಈ ಅನಂತ ವಾಸುಕಿ ಮುಖ್ಯವಾಗಿರ್ತಕ್ಕಂಥ ಈ ಒಂದು ಹಾವುಗಳಿನ ಕರೆ ಕಳಿಸಿ ಸಿಟ್ಟಿನಿಂದ ಹೇಳ್ತಾ ಇದ್ದಾರೆ. ಮತ್ತು ನಾನು ನಿರ್ಮಿಸಿದ ಮಾನವರನ್ನೇ ನೀವು ಕಚ್ಚುತ್ತಾ ಇದ್ದೀರಿ, ಹೀಗೆ ಮಾನವರ ಕುಟುಂಬಕ್ಕೆ ನಿಮ್ಮಿಂದ ದ್ರೋಹ ಆಗ್ತಾಯಿದೆ, ಗಂಡಾಂತರವು ಒದಗಿ ಬರ್ತಾ ಇದೆ. ಈ ಅಪರಾಧಕ್ಕಾಗಿ ನಿಮಗೆ ಸ್ವಯಂಭೂ ಮನ್ವಂತರದಲ್ಲಿ ತಾಯಿಯಿಂದ ಭೀಕರವಾದ ಕಗ್ಗೋಲೆ ಆಗ್ತದೆ ನಿಮಗೆ ಅಂತ ಶಾಪ ಕೊಡ್ತಾರೆ ಬ್ರಹ್ಮದೇವರು. ಆಗ ಹಾವುಗಳೆಲ್ಲ ಭಯಪಡ್ತವ, ನಡುಗುತ್ತವ, ಶಾಪಕ್ಕೆ ಹೋಗಿ ಮತ್ತೆ ಬ್ರಹ್ಮದೇವರನ್ನು ಶರಣು ಹೊಂದುತ್ತವ. ಅಲ್ಲಪ್ಪ ಸ್ವಾಮಿ, ನೀನೇ ನಮ್ಮನ್ನು ಹುಟ್ಟಿಸಿದ್ದೀಯ, ನಮ್ಮ ಈ ಹಾವಿನ ಜಾತಿಯನ್ನು ಇಷ್ಟು ನೀಚವನ್ನಾಗಿ ನೀನು ಯಾಕೆ ಹುಟ್ಟಿಸಿದೆ? ಹಾಗಾದರೆ ನೀನು ಹುಟ್ಟಿಸ್ತಾಗಿದ್ದರೆ ನಾವೇನು ಹುಡ್ತಾ ಇದ್ದಿಲ್ಲಲ್ಲ, ನೀನೇ ಹುಟ್ಟಿಸಿದ್ದು. ಈಗ ಅಂದರೆ ನಮ್ಮ ತಪ್ಪು ನಮ್ಮ ತಲೆ ಮೇಲೆ ಹಾಕ್ತಾರೆ ಎಲ್ಲರ, ಮತ್ತು ನೀನು ಮಾಡಿದ್ದೆ ನಾವೇನು ಮಾಡ್ತಾ ಇಲ್ಲ ಅಂಥೇಳಿ. ಹೀಗಾಗಿ ನೀನೇ ಹುಟ್ಟಿಸಿದ್ದಿ, ಮತ್ತು ನೀನೇ ನಮಗೆ ವಿಷವನ್ನು ನಾಲಿಗೆಯಲ್ಲಿ ಇಟ್ಟವನು ನೀನೇ, ಈ ಕೆಟ್ಟ ಬುದ್ಧಿ ಕೊಟ್ಟವನು ನೀನೇ. ಎಲ್ಲ ನಿನ್ನದೇ ತಪ್ಪಿದೆ, ನಮ್ಮದೇನು ಇಲ್ಲ, ನೀವು ಮಾಡಿದ್ದೇ ನಾನು ಮಾಡ್ತಾ ಇರೋದು, ನಿಮ್ಮ ಪ್ರೇರಣೆಯಿಂದ ನಾವು ಮಾಡ್ತಾ ಇದ್ದೀವಿ. ಹೀಗಿರಬೇಕಾದ್ರೆ ಶಾಪ ಯಾಕೆ ಕೊಡ್ತಿದ್ದಿ? ನಮ್ಮ ಅನುಗ್ರಹ ಮಾಡು, ನಮ್ಮದೇನು ತಪ್ಪಿಲ್ಲ ಅಂಥೇಳಿ ಆ ಬ್ರಹ್ಮದೇವರನ್ನ ಕೇಳಿದತ್ನಾಗ, ಆಯಿತು ನೀವು ಇಷ್ಟೆಲ್ಲ ಮಾತಾಡ್ತಾ ಇದ್ದೀರಿ, ನಮ್ಮದೇ ತಪ್ಪು, ನೀನೇ ಹುಟ್ಟಿಸಿದ್ದಿ, ಅದಕ್ಕೆ ನಾವು ಮಾಡ್ತಾಯಿದ್ದೀವಿ ಅಂಥೇಳಿ ನಿಮಗೆ ಅನುಗ್ರಹ ಮಾಡಿದ್ದೀನಿ ನಾನು ಎಲ್ಲನೂ. ಯಾಕಂದರೆ ನಿಮ್ಮ ಒಂದು ಆತ್ಮ ರಕ್ಷಣೆಗಾಗಿ ನಾನು ಮಾಡಿರೋದೇ ಹೊರತು ಇನ್ನೊಬ್ಬರನ್ನ ಕಚ್ಚಿ ಸಾಯಿಸುವಂತೆ ನಾನು ನಿಮಗೆ ಹೇಳಿಲ್ಲ. ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಟ್ಟಿನಿ ನಾನು ನಿಮಗೆ. ಆ ಮಾಡಿರೋ ಉದ್ದೇಶ ಏನು ಅಂತಂದರೆ ನಿಮ್ಮ ಆತ್ಮರಕ್ಷಣೆಗೆ ಆಗಲಿ, ಇನ್ನೊಬ್ಬರಿಗೆ ಅದರಿಂದ ತೊಂದರೆ ಆಗಬಾರ್ದು ಅಂಥೇಳಿ ಹೇಳಿ ಕಳಿಸ್ತಾರೆ. ಆಗ ನಾಗಗಳು ಹೇಳ್ತಾರೆ, ದೇವ ಹಾಗಿದ್ದರೆ ಒಂದು ಕೆಲಸ ಮಾಡು, ನಮ್ಮನ್ನು ಇಚ್ಛಾನುಸಾರ ತಿರುಗಲಿಕ್ಕೆ ಬಿಡಬೇಡ ನೀನು. ಹಾಗಾದರೆ ನಮಗೆ ಬಿಟ್ಬಿಟ್ರೆ ಎಲ್ಲಿ ಸಿಕ್ಕರಲ್ಲಿ ಹೋಗ್ತೀವಿ, ಏನು ಬೇಕಾದ್ರೆ ಮಾಡ್ತೀವಿ, ಮತ್ತು ಎಲ್ಲರೂ ಬರ್ತಾರೆ, ಕಚ್ಚುತ್ತೀವಿ, ಸ್ವಭಾವತಃ ನಡೀತಾವೆ ಇವೆಲ್ಲ. ನಮಗಾಗಿ ಪ್ರತ್ಯೇಕವಾಗಿ ಒಂದು ಜಾಗ ಕೊಟ್ಬಿಟ್ಟು ನಾವು ಅಲ್ಲಿಗೆ ಹೋಗಿ ಇರ್ತೀವಿ ನಾವು ಅಂತ ಹೇಳಿದೊತ್ನಾಗೆ ಬ್ರಹ್ಮದೇವರು ಆಗ ಪಾತಾಳ, ವಿತಲ, ಸುತಲ ಅಂಥೇಳಿ 3 ಜಾಗಗಳನ್ನು ತೋರಿಸಿಕೊಟ್ಟು, ನೀವು ಅಲ್ಲಿಗೆ ಹೋಗ್ರಿ, ನಿಮಗೇನೂ ತೊಂದರೆ ಆಗೋದಿಲ್ಲ, ಯಾರಿಂದ ತೊಂದರೆ ಬರೋದಿಲ್ಲ, ಮತ್ತು ನಿಮಗೆ ಎಲ್ಲ ವಿಧವಾಗಿರ್ತಕ್ಕಂಥ ಸುಖ ಸೌಕರ್ಯಗಳೆಲ್ಲ ಅಲ್ಲಿ ನಾನು ಕೊಡ್ತೀನಿ, ಸುಖವಾಗಿ ಜೀವನ ಮಾಡ್ಕೊಂಡಿರ್ರಿ. ಮುಂದೆ
ವೈವಸ್ವತ ಮನ್ವಂತರದಲ್ಲಿ ಕಶ್ಯಪ ಋಷಿಯ ಮಕ್ಕಳಾಗಿ ನೀವು ಹುಟ್ಟಿರಿ ಅಲ್ಲಿ ಇದ್ದು. ಆ ಹುಟ್ಟಿದತ್ನಾಗ ಏನಾಗ್ತಂದರೆ ನನ್ನ ಶಾಪ ಅವಾಗ ನಿಮಗೆ ಬರ್ತದೆ. ಅದು ಆವಾಗ ನಿಮಗೆ ಶಾಪ ಅಂದರೆ ಗರುಡ ಹುಟ್ಟುತ್ತಾನಾಗ, ಗರುಡ ಹುಟ್ಟಿ ನಿಮ್ಮನ್ನು ಸಾಯಿಸಿ ತಿಂತಾನಾತ. ಇದು ನನ್ನ ಶಾಪ ತಪ್ಪಿದ್ದಲ್ಲ. ಆದರೆ ಒಂದು ಹೇಳ್ತೀನಿ ನಾನು ನಿಮಗೆ, ಏನಂದರೆ ನಿಮ್ಮನ್ನೆಲ್ಲರೂ ಗರುಡ ತಿಂಬೋದಿಲ್ಲ, ಎಂಥವ್ರನ್ನ ತಿಂತಾನ ಅಂತೇಳಿಂದ ಗರುಡ ಅತ್ಯಂತ ಕ್ರೂರರು ಯಾರಿದ್ದೀರ ನಿಮ್ಮಲ್ಲಿ, ದುಷ್ಟ ಸ್ವಭಾವದವರು, ಅಂಥವ್ರನ್ನ ಸಾಯಿಸ್ತಾನಾತ. ಮತ್ತು ಉತ್ತಮವಾಗಿರ್ತಕ್ಕಂಥ ವ್ಯಕ್ತಿಗಳಿಗೆ ಯಾರು ತೊಂದರೆ ಕೊಡ್ತಾರಲ್ವ ಅಂಥವ್ರನ್ನ ಕಚ್ಚರಿ ನಮಗೆ ದೋಷ ಬರೋದಿಲ್ಲ ಅಂತ ಹೇಳ್ತಾರೆ. ಮನುಷ್ಯರಲ್ಲಿನೇ ಉತ್ತಮರು ಇದ್ದಾರೆ, ಅಧಮರೂ ಇದ್ದಾರೆ. ಹೀಗಾಗಿ ಒಬ್ರಿಗೊಬ್ಬರು ದ್ವೇಷ ಇದ್ದೇ ಇರ್ತದೆ. ಯಾರು ಉತ್ತಮರಿಗೆ ತೊಂದರೆ ಕೊಡ್ತಾರೋ ಅಂಥವ್ರು ನೀವು ಕಚ್ಚಿರಿ, ನಿಮಗೆ ದೋಷ ಬರೋದಿಲ್ಲ. ಅಷ್ಟೇ ವಿನ ಎಲ್ಲರನ್ನ ಕಚ್ಚಿ ಮಾಡಬೇಡ್ರಿ ಅಂಥೇಳಿ ವರವನ್ನು ಕೊಡ್ತಾನೆ. ಈ ರೀತಿಯಾಗಿ ಅವರೆಲ್ಲ ನಾಗಕುಲ ಎಲ್ಲನೂ ಬ್ರಹ್ಮದೇವನ ಮಾತನ್ನು ಕೇಳ್ಕೊಂಡು ಆ ಸುತ್ತಲ ವಿತಲ ಪಾತಾಳ ಲೋಕಗಳಿಗೆ ಹೊರಡ್ಬಿಡ್ತಾರೆ. ಮತ್ತವ್ರು ಈ ಒಂದು ವೃತ್ತಾಂತ ಯಾವಾಗ ನಡೀತು ಅಂತಂದರೆ ಅವತ್ತಿನ ದಿವಸ ಪಂಚಮಿ ಆಗಿರ್ತದದು. ಹಾಗಾಗಿ ಬ್ರಹ್ಮದೇವರು ಈ ಪಂಚಮಿ ನಿಮಗಾಗಿ ಕೊಡ್ತಾ ಇದ್ದೀನಿ, ಈ ತಿಥಿಯನ್ನು ನಾಗಪಂಚಮಿ ಅಂಥೇಳಿ ಪ್ರಸಿದ್ಧಿ ಆಗ್ತೀರಿ ನೀವು ಅಂಥೇಳಿ. ಈಗ ನಾಗಪಂಚಮಿಯ ತಿಥಿಯು ಮತ್ತು ಪ್ರತಿ ತಿಂಗಳು ಶುದ್ಧ ಪಂಚಮಿಯ ದಿನ ಹಾವುಗಳಿಗೆ ಹಾಲನ್ನು ಎರೆದು ಆ ಹಾಲಿನಿಂದಲೇ ಅಭಿಷೇಕ ಮಾಡಿ ಹುಳಿಯನ್ನು ತಿನ್ನದಲೇ ಉಪವಾಸ ಇದ್ದು ಯಾರು ಆಚರಣೆ ಮಾಡ್ತಾರೋ ಅಂಥವರಿಗೆ ನಿಮ್ಮಿಂದ ಯಾವ ಥರ ಅಪಾಯವೋ ಅವರಿಗೆ ಬರೋದಿಲ್ಲ ಅಂಥೇಳಿ ಬ್ರಹ್ಮದೇವರು ಹೇಳ್ತಾ ಇದ್ದಾರೆ. ಮತ್ತು ಅವರ ಜೊತೆಗೆ ನೀವೆಲ್ಲ ಮೈತ್ರಿಯಾಗಿ ಇರ್ರಿ, ಸ್ನೇಹಿತರಾಗಿ ವರ್ತನೆ ಮಾಡ್ಕೊಂಡು ಇರ್ರಿ, ಅಂಥವ್ರನ್ನ ನೀವು ತೊಂದರೆ ಕೊಡಬೇಡ್ರಿ ಅಂಥೇಳಿ ತಿಳಿಸಿದೊತ್ನಾಗ ಮತ್ತೆ ಪ್ರಜಾಪಾಲ ಪ್ರಶ್ನೆ ಮಾಡ್ತಾ ಇದ್ದಾನೆ, ಮುನಿಶ್ರೇಷ್ಠರೇ, ಅಹಂಕಾರ ತತ್ವದಿಂದ ಮತ್ತು 6 ಮುಖದ ಸ್ಕಂದ ಯಾಕೆ ಹುಟ್ಟಿದವನು, ಆ ಹುಟ್ಟಲು ಕಾರಣ ಏನು ಅಂಥೇಳಿ ಪ್ರಶ್ನೆ ಮಾಡಿದೊತ್ನಾಗ ಮಹಾತಪ ಹೇಳ್ತಿದ್ದಾರೆ ಋಷಿಗಳು. ಭಗವಂತನ ಸೃಷ್ಟಿ ಪ್ರಾರಂಭವಾಯಿತು. ಆ ಪ್ರಾರಂಭ ಆದೊತ್ನಾಗ ಬೆಳೀತಾ ಹೋಯ್ತದು. ಈ ಕಡೆ ದೇವತೆಗಳು ಬೆಳೆದ್ರು, ದಾನವರು ಬೆಳೆದ್ರು, ಎಲ್ಲರೂ ಬೆಳೆದ್ರು ಹೋದರು. ಸೃಷ್ಟಿ ಜಾಸ್ತಿ ಆಗೋಷ್ಟೊತ್ತಿಗೆ ಏನಾಯಿತು ಅಂತಂದರೆ ಅವರವರಲ್ಲಿಯೇ ಜಗಳ ಶುರುವಾಯಿತು. ಯಾಕಂತಂದರೆ ನಾನು ಹೆಚ್ಚು ಎಂಬ ಸ್ವಭಾವ ಬಂತವರಲ್ಲಿ. ಹಾಗಾಗಿ ಜಗಳ ಶುರುವಾಯಿತು. ಜಗಳ ಶುರುವಾಗೋದ್ರಿಂದ ದಾನವರ ಕೈ ಮೇಲಾಯಿತು. ಹಾಗಾಗಿ ಇದನ್ನು ಬೃಹಸ್ಪತ್ಯಾಚಾರ್ಯರು ನೋಡಿದರು. ಯಾಕೆಂದರೆ ಅವರಲ್ಲೆಲ್ಲ ಹಿರಣ್ಯಾಕ್ಷ, ಹಿರಣ್ಯಕಶಿಪು, ವಿಪ್ರಚಿತ್ತು, ಭೀಮಾಕ್ಷ, ಕ್ರಾಂಚ ಅಂತಕ್ಕಂಥ ಬಲಿಷ್ಠರಾಗಿರ್ತಕ್ಕಂಥ ಸೇನಾಧಿಪತಿಗಳೆಲ್ಲ ಇದ್ದರು ದಾನವರಲ್ಲಿ. ಅಂದರೆ ಹಿರಣ್ಯಾಕ್ಷ, ಹಿರಣ್ಯಕಶಿಪು ಅಂದರೆ ಇವ್ರನ್ನ ತಗೋಬಾರ್ದು, ಇಲ್ಲಿ ಬೇರೆಯೇ ಅವ್ರ ಹೆಸರುಗಳು ಇರ್ತವೆ. ಯಾಕೆ ಭಾಗವತದಲ್ಲಿ ಬರ್ತದೆ, ಭಾಗವತದಲ್ಲಾಗಲಿ ಅಥವಾ ಬೇರೆ ಇದನ್ನಲ್ಲಿ ನೋಡಿದರೆ ಒಂದೇ ಹೆಸರು ಇರ್ತಕ್ಕಂಥವ್ರು 3-4 ಜನಗಳು ಬರ್ತಾರೆ ಅದರಲ್ಲಿ. ಹಾಗೆ ಇಲ್ಲಿ ಕೂಡ ಹಿರಣ್ಯಾಕ್ಷ, ಹಿರಣ್ಯಕಶಿಪು ಅಂತಂದರೆ ಅಲ್ಲಿ ಪ್ರಹ್ಲಾದನ ತಂದೆಯದು ಅಂತೇಳಿ ಹಾಗೆಲ್ಲ ನಾವು ಇಲ್ಲಿ ತೊಗೊಂಬಾಗಿಲ್ಲದು. ಆಗ ಬೃಹಸ್ಪತ್ಯಾಚಾರ್ಯರು ನೋಡಿ ಇದು ಯಾಕೋ ದೇವತೆಗಳಿಗೆ ಪಾಪ ತೊಂದರೆ ಆಗ್ತಾಯಿದೆ ಅಂಥೇಳಿ ಎಲ್ಲ ದೇವತೆಗಳಿನ ಕರೆದು ಹೇಳ್ತಾರೆ, ನೋಡಪ್ಪ ಅವರು ಸೈನ್ಯ ಜಾಸ್ತಿ ಇದೆ, ಆದರೆ ಅವರಲ್ಲಿ ಸೇನಾಧಿಪತಿಗಳು ಚೆನ್ನಾಗಿದ್ದಾರೆ, ಒಳ್ಳೆ ತರಬೇತಿ ತಗೊಂಡಿರ್ತಕ್ಕಂಥ ಸೇನಾಧಿಪತಿಗಳು ಅವರೆಲ್ಲರೂ, ಹಿರಣ್ಯಕಶಿಪು, ಹಿರಣ್ಯಾಕ್ಷ ಇವರೆಲ್ಲರೂ. ನಿಮ್ಮಲ್ಲಿ ಯಾರೂ ಇಲ್ಲ ಅಂಥವರು, ಇಂದ್ರ ಒಬ್ಬನೇ. ಆ ಇಂದ್ರ ಒಬ್ಬನೇ ಇಷ್ಟು ಜನನೂ ಕಂಟ್ರೋಲ್ ಮಾಡಬೇಕು ಅಂದರೆ ಭಾಳ ಕಷ್ಟ. ಅದಕ್ಕಾಗಿ ನಿಮಗೊಬ್ಬ ಸೇನಾಧಿಪತಿ ಅವಶ್ಯಕತೆ ಇದೆ, ನೀವು ಹೋಗಿ ಬ್ರಹ್ಮನನ್ನು ಕೇಳಿರಿ, ಸೇನಾಧಿಪತಿಯನ್ನು ನಮಗೊಂದು ಕೊಡ್ರಿ ಅಂಥೇಳಿ ಹೇಳೋದೊತ್ನಾಗ ಆ ಗುರುಗಳ ಮಾತಿನಂತೆ ಎಲ್ಲ ದೇವತೆಗಳು ಬ್ರಹ್ಮದೇವರನ್ನು ಕಾಣಲಿಕ್ಕೆ ಹೋಗ್ತಾರೆ. ಅಲ್ಲಿ ಹೋಗಿ ಪರಮಾತ್ಮ ದೇವ, ನಮ್ಮಲ್ಲಿ ಇಂದ್ರ ಒಬ್ಬನೇ ನಮ್ಮನ್ನೆಲ್ಲರನ್ನೂ ಪಾಪ ಸೈನ್ಯವನ್ನೆಲ್ಲ ಹತೋಟಿಯಲ್ಲಿ ಇಟ್ಕೊಂಡು ಯುದ್ಧ ಮಾಡಬೇಕು ಅಂತಂದರೆ ತುಂಬ ಕಷ್ಟ ಆಗ್ತಾಯಿದೆ, ನಮಗೂ ಸಮರ್ಥನಾಗಿರ್ತಕ್ಕಂಥ ಒಬ್ಬ ಸೈನ್ಯಾಧಿಪತಿ ಬೇಕಾಗಿದೆ, ದಯಮಾಡಿ ನಮಗೆ ಒಂದು ಸೈನ್ಯಾಧಿಪತಿಯನ್ನು ನೀನು ಕೊಡು ಅಂತ ಕೇಳ್ತಾರೆ.
ಬ್ರಹ್ಮದೇವರಿಗೆ ಯೋಚನೆ ಆಗ್ತಾಯಿದೆ, ಇವ್ರಿಗೆ ಎಂಥ ಸೈನ್ಯಾಧಿಪತಿಯನ್ನು ನಾನು ಕೊಡಬೇಕು ಅಂಥೇಳಿ ಯೋಚನೆಯಾಗಿ ಎಲ್ಲರನ್ನ ಕರ್ಕೊಂಡು ಕೈಲಾಸಕ್ಕೆ ಹೋಗ್ತಾನೆ. ಅಲ್ಲಿ ಈಶ್ವರನ ಹತ್ರಕ್ಕೆ ಹೋಗ್ತಾರೆ. ಆ ಈಶ್ವರನ ತಕ್ಕ ಸಿದ್ಧ ಚಾಣರು ಎಲ್ಲ ದೇವತೆಗಳು, ಋಷಿಗಳು, ಗಂಧರ್ವರು ಎಲ್ಲರೂ ಬ್ರಹ್ಮದೇವನನ್ನು ಮುಂದೆ ಮಾಡ್ಕೊಂಡು ಕೈಲಾಸಕ್ಕೆ ಹೋಗ್ತಾರೆ. ಅಲ್ಲಿ ಪರಮೇಶ್ವರನನ್ನು ಭಕ್ತಿಯಿಂದ ಸ್ತೋತ್ರ ಮಾಡ್ತಾರೆ. ಆ ಪರಮೇಶ್ವರ ಕೇಳ್ತಾನೆ, ನನ್ನಿಂದ ನಿಮಗೇನಾಗಬೇಕಾಗಿದೆ, ಇಷ್ಟೆಲ್ಲ ಬಂದು ಸ್ತೋತ್ರ ಮಾಡ್ತಾ ಇದ್ದೀರಲ್ಲ ಅಂಥೇಳಿ. ಏಕೆಂದರೆ ಯಾರೇ ಬಂದು ಏನಾರು ಸ್ವಲ್ಪ ಹೊಗಳಿದ್ರು ಅಂದರೆ ನಮ್ಮಿಂದ ಏನಾರು ಕೆಲಸ ಅದ ಅಂತೇಳಿ ಲೆಕ್ಕ ಅದು. ಹೀಗಾಗಿ ನನ್ನ ಸ್ತೋತ್ರ ಮಾಡ್ತಾ ಇದ್ದೀರಿ, ನನ್ನಿಂದ ನಿಮಗೇನಾಗಬೇಕಾಗಿದೆ ಹೇಳಿದ ಹೊತ್ನಾಗ ಆ ದೇವತೆಗಳು ಹೇಳ್ತಾರೆ, ದೈತ್ಯರ ಸಂಹಾರಕ್ಕಾಗಿ ನಮಗೊಬ್ಬ ಸೇನಾಧಿಪತಿ ಬೇಕಾಗಿದೆ ನಮ್ಮ ಸೈನ್ಯಕ್ಕೆ, ಅದರಿಂದ ತುಂಬ ತೊಂದರೆ ಆಗ್ತಾಯಿದೆ ಅಂತ ಹೇಳಿದ ಹೊತ್ನಾಗ, ಆಯಿತು ಚಿಂತೆ ಮಾಡಬೇಡ್ರಿ, ನಿಮಗೆ ಒಳ್ಳೆಯ ಸೇನಾಪತಿಯನ್ನು ನಾನು ಕೊಡ್ತೀನಿ ಅಂತ ಹೇಳಿ ಆ ರುದ್ರದೇವರು ಅಹಂಕಾರ ತತ್ವ, ತನ್ನಲ್ಲಿರ್ತಕ್ಕಂಥ ಅಹಂಕಾರ ತತ್ವ ಏನಿದೆಯಲ್ಲ ಅದರಿಂದ ದೇವತಾ ಕಾರ್ಯಕ್ಕಾಗಿ ಒಂದು ಸೇನಾಪತಿಯನ್ನು ಸೃಷ್ಟಿ ಮಾಡ್ತಾನೆ ಆತ ಅಹಂಕಾರ ತತ್ವದಿಂದ. ಆ ಮಗು ಬರ್ತದಾಗ ಆವಾಗ ಹಲವು ಬಗೆಯಿಂದ ಅನೇಕ ಮನ್ವಂತರಗಳಲ್ಲಿ ಕೂಡ ಅವನೇ ಸೇನಾಧಿಪತಿಯಾಗಿ ಮುಂದುವರಿತಾರವರು. ಆ ಸೇನಾಧಿಪತಿ ಇವಾಗ ಹುಟ್ಟಿರ್ತಕ್ಕಂಥ ವ್ಯಕ್ತಿ. ಆ ಬ್ರಹ್ಮದೇವರು ಶಿವನನ್ನು ಗೌರವ ಕೊಡ್ತಾರೋ, ಅದಕ್ಕೆ ಗೌರವಿಸಿದ ಮೇಲೆ ದೇವತೆಗಳು, ಋಷಿಗಳು, ಸಿದ್ಧರು, ಮಹಾದೇವರು ಎಲ್ಲರೂ ಸೇರ್ಕೊಂಡು ವರಗಳನ್ನೆಲ್ಲ ಕೊಡ್ತಾರೆ ಆ ಮಗುಗೆ. ಎಲ್ಲ ವರಗಳು ಕೊಡ್ತಾರೆ. ಕೊಟ್ಟು ಅವನನ್ನು ಸೇನಾಧಿಪತಿಯನ್ನಾಗಿ ಪಟ್ಟಾಭಿಷೇಕ ಮಾಡ್ತಾರೆ. ದೇವಲೋಕದಲ್ಲಿ ದೇವ ಸೈನ್ಯಕ್ಕೆ ಅಧಿಪತಿಯಾಗಿ ಅವನನ್ನು ಕೊಡ್ತಾರೆ. ಹೀಗೆ ಸರ್ವಪಾಪಗಳನ್ನು ಪರಿಹರಿಸುವ ಈ ಷಣ್ಮುಖನಿಗೆ ಬ್ರಹ್ಮದೇವರು ಸ್ವರ್ಗದಲ್ಲಿ ಆ ಸೇನಾಧಿಪತ್ಯದಲ್ಲಿ ಅಭಿಷೇಕ ಮಾಡಿ ಆಶೀರ್ವಾದ ಮಾಡಿದ್ದಾರೆ. ಅವತ್ತಿನ ದಿವಸ ಏನಾಗಿತ್ತು ಅಂದರೆ ಅದು ಷಷ್ಠಿ ಆಗಿತ್ತದು. ಹಾಗಾಗಿ ಬ್ರಹ್ಮದೇವರು ಷಷ್ಠಿ, ಸ್ಕಂದ ಷಷ್ಠಿ ಅಂಥೇಳಿ ಅದು ಹೆಸರುವಾಸಿ ಆಯಿತು ಅವತ್ತಿನ ದಿವಸದಿಂದ ಆಯಿತು. ಆದ್ದರಿಂದ ಈ ಪ್ರತಿ ಶುದ್ಧ ಷಷ್ಠಿಯ ದಿನ ಸ್ಕಂದನನ್ನು ಉಪವಾಸವಿದ್ದು ಪೂಜಿಸಿದರೆ ಮನೋರಥಗಳು ಎಲ್ಲವೂ ಸಿದ್ಧಿಸುತ್ತದ ಅಂಥೇಳಿ ದರಿದ್ರನಿದ್ರೆ ಐಶ್ವರ್ಯವಂತನಾಗ್ತಾನೆ. ಮತ್ತು ವಂಧ್ಯಪತಿ ಅಂದರೆ ಮಕ್ಕಳಿಲ್ಲ ಬಂಜ ಆಗಿರತಕ್ಕಂಥವರು ಮಕ್ಕಳನ್ನು ಪಡಿತಾರ. ಹೀಗೆ ಈ ಷಣ್ಮುಖನ ಸ್ತೋತ್ರವನ್ನು ಹೇಳುವವರು ಮನೆಯಲ್ಲಿ ಮಕ್ಕಳಿಗೆ ಆರೋಗ್ಯ, ಕ್ಷೇಮ ಎಲ್ಲ ಲಭಿಸುತ್ತದೆ ಅಂಥೇಳಿ ತಿಳಿಸಿಕೊಡ್ತಾ ಇದೆ ಸ್ಕಾಂದ ಪುರಾಣ. ಮುಂದೆ ಜ್ಞಾನಾನಂದ ರೂಪಿಯಾಗಿರ್ತಕ್ಕಂಥ ಪರಮಾತ್ಮ ಬಯಸಿದ ಕೂಡಲೇ ಒಂದು ದಿವ್ಯವಾಗಿರತಕ್ಕಂಥ ತೇಜಸ್ಸು ಉದ್ಭವವಾಯ್ತದೆ. ಅದು ಸ್ವಯಂಭೂತವಾಗಿ ತನ್ನಷ್ಟಕ್ಕೆ ತಾನೇ ಹುಟ್ಟಿದ್ರಿಂದ ಅದಕ್ಕೆ ಸೂರ್ಯ ಅಂಥೇಳಿ ನಾಮಕರಣ ಮಾಡಿದ್ದಾರೆ ಅದನ್ನು. ಈ ಸೂರ್ಯ ಆದಿತ್ಯ ಅಂತಲೂ ಅಂತಾರೆ ತನಗೆ. ಈ ಆದಿತ್ಯನ ತೇಜಸ್ಸಿನಿಂದ 12 ಜನ ಬೇರೆ ಬೇರೆ ಆದಿತ್ಯಗಳು ಹುಟ್ಟಿಗೆ ಬಂದರು. ದ್ವಾದಶ ಆದಿತ್ಯರು ಅಂಥೇಳಿ ಅವರಿಗೆಲ್ಲ ಹೆಸರು ಬರ್ತದೆ ಅವ್ರಿಗೆ. ಮತ್ತು ಈ ತೇಜಸ್ಸಿನಿಂದ ಆ ಸೂರ್ಯ ಯಾರಿಗೂ ಕಾಣ್ತಾ ಇದ್ದಿಲ್ಲ. ಬರೀ ತೇಜಸ್ಸು ನೋಡಲಿಕ್ಕೆ ಕಷ್ಟ ಆಗ್ತದೆ. ಹಾಗೆ ಎಲ್ಲರೂ ಸೇರಿ ಪ್ರಾರ್ಥನೆ ಮಾಡಿದಾಗ ಸೌಮ್ಯವಾಗಿ ದರ್ಶನವನ್ನು ಕೊಡ್ತಾನೆ ಆತವಾಗ ಎಲ್ಲರಿಗೂ ಕಾಣಿಸ್ಕೊಳ್ತಾರೆ. ಹೀಗೆ ಈ ರೀತಿಯಾಗಿ ತನ್ನ ಸ್ವರೂಪವನ್ನು ಸೌಮ್ಯವಾಗಿ ಮಾಡಿಕೊಂಡು ಎಲ್ಲರಿಗೂ ದರ್ಶನ ಕೊಟ್ಟಿರತಕ್ಕಂಥ ದಿನ ಆಗಿರೋದ್ರಿಂದ ಅದು ಸಪ್ತಮಿ ದಿನ. ಹಾಗಾಗಿ ರಥಸಪ್ತಮಿ ಅಂಥೇಳಿ ನಾವು ಅದನ್ನೆಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಮುಂದೆ ಅಂಥೇಳಿ. ಮುಂದೆ ಮಹಾತಪ ಇನ್ನು ಮುಂದೆ ಹೇಳ್ತಾ ಹೋಗ್ತಿದ್ದಾರೆ. ಹಿಂದೆ ಅಂಧಕ ಅಂತಂಬತಕ್ಕಂಥ ಒಬ್ಬ ಬಲಿಷ್ಠನಾದ ದೈತ್ಯರಾಜ ಇದ್ದ. ಈ ದೈತ್ಯರಾಜ ಬ್ರಹ್ಮದೇವರಿಂದ ವರವನ್ನು ಪಡೆದು ಮದಾಂಧಕಾರರಾಗಿ ದೇವತೆಗಳನ್ನೆಲ್ಲ ಗೆದ್ದು ತನ್ನ ವಶದಲ್ಲಿ ಇಟ್ಕೊಂಡಿದ್ದ. ಅವನಿಗೆ ಬ್ರಹ್ಮದೇವರಿಂದ ವರ ಇತ್ತು, ಅವಧ್ಯ ವರ ಅಂತ. ಹೀಗೆ ಆ ಮೇರು ಪರ್ವತದಲ್ಲಿ ವಾಸವಾಗಿದ್ದ ದೇವತೆಗಳನ್ನೆಲ್ಲ ಹೊಡೆದು ಓಡಿಸಿದ. ಆ ಮೇರು ಪರ್ವತನ ಸ್ವಾಧೀನ ಮಾಡಿಕೊಂಡ, ಎಲ್ಲರನ್ನೂ ಗೆದ್ದು. ಇನ್ನು ದೇವತೆಗಳೆಲ್ಲ ಸೇರಿ ಮಾಡೋದು ಇನ್ನೇನಿಲ್ಲ,
ಬ್ರಹ್ಮದೇವರ ಹತ್ರಕ್ಕೆ ಮತ್ತೆ ಹೋದರು. ಅಲ್ಲಿ ಹೋಗಿ ಆ ಅಂಧಕಾಸುರನ ಉಪದ್ರವದಿಂದ ನಮ್ಮನ್ನು ರಕ್ಷಣೆ ಮಾಡಬೇಕು ಅಂಥೇಳಿ ಪ್ರಾರ್ಥನೆಯನ್ನು ಮಾಡ್ತಾರೆ. ಆಗ ಬ್ರಹ್ಮ ಹೇಳ್ತಾನೆ, ದೇವತೆರೆಷ್ಟರೇ, ಅಂಧಕನ ಭಯದಿಂದ ನಿಮ್ಮನ್ನು ರಕ್ಷಿಸಲು ನನ್ನಿಂದ ಆಗೋದಿಲ್ಲ ಅಂತ ಅಂದ್ಬಿಡ್ತಾರೆ. ಬ್ರಹ್ಮ ಕೈ ಎತ್ತಿ ಬಿಡ್ತಾನಂತ. ಇದೇನು ನಾವೇನೋ ಬಂದೀವಿ, ನಮಗೇನು ರಕ್ಷಣೆ ಮಾಡ್ತಾನ ಅಂತ ಅಂದ್ಕೊಂಡ್ರೆ ಈ ರೀತಿ ಮಾತಾಡ್ತಾರೆ ಬ್ರಹ್ಮದೇವರು ಅಂಥೇಳಿ ಪಾಪ ಅವರಿಗೆಲ್ಲ ಯೋಚನೆ ಆಗ್ತದೆ. ಹೇಳ್ತಾನೆ ಬ್ರಹ್ಮದೇವರು, ಯಾಕೆ ಆಗೋದಿಲ್ಲ ಅಂತಿದ್ದೀನಿ ಅಂತಂದರೆ, ಅವನಿಗೆ ನಾನೇ ವರ ಕೊಟ್ಟಿದ್ದೀನಿ, ಹಾಗಾಗಿ ಅವನ ನಾನು ಕೊಲ್ಲಿಕ್ಕೆ ಆಗೋದಿಲ್ಲ. ಅವಧ್ಯನಾಗೋ ಅಂಥೇಳಿ ನಾನೇ ವರ ಕೊಟ್ಟೀನಿ, ನಿನ್ನ ದೇಹವು ನೆಲವನ್ನು ಮುಟ್ಟಲಾರದು ಅಂಥ ವರವನ್ನು ಕೊಟ್ಟು ಇರೋದರಿಂದ ನಾನು ಅವನ್ನ ಸಂಹಾರ ಮಾಡಲಿಕ್ಕೆ ಆಗೋದಿಲ್ಲ. ಇದಕ್ಕೆ ಸರಿಯಾದ ಪರ್ಸನ್ ಯಾರು ಅಂದರೆ ರುದ್ರದೇವರು, ಮಹಾದೇವರೇ. ಅವರನ್ನು ಹೋಗಿ ನೀವು ಶರಣು ಹೊಂದಿರಿ ಅಂಥೇಳಿ ಅವನೇ ಸಮರ್ಥ ಅಂತ ಹೇಳಿದತ್ನಾಗ ಎಲ್ಲ ದೇವತೆಗಳು ಸೇರ್ಕೊಂಡು ಕೈಲಾಸ ಪರ್ವತಕ್ಕೆ ಮತ್ತೆ ಬಂದು ಅಲ್ಲಿ ಬರ್ತಾ ಬ್ರಹ್ಮನನ್ನು ಕಂಡ ಕೂಡಲೇ ಮತ್ತು ಎಷ್ಟಾದರೂ ಅಪ್ಪ ಎದ್ದು ನಿಂತ್ಕೊಂಡು ಗೌರವ ಕೊಡ್ತಾನೆ. ಗೌರವ ಕೊಟ್ಟು ಉಚಿತಾಸನವನ್ನು ಕೊಟ್ಟು ಎಲ್ಲ ಮಾಡಿ ಸ್ವಾಗತ ಮಾಡಿ ಕೇಳ್ತಾರೆ, ಏನು ಬಂದಿರೋ ಕಾರಣ ಏನು, ಇಷ್ಟು ದೂರ ಬಂದಿರಲ್ಲ, ನನ್ನಿಂದ ಏನಾಗಬೇಕಾಗಿದೆ ನಿಮಗೆ ಅಂತ ಕೇಳೋದತ್ನಾಗ ದೇವತೆಗಳೆಲ್ಲರೂ, ಸ್ವಾಮಿ, ದುಷ್ಟನೂ ಮಹಾಬಲಿಷ್ಠನೂ ಆಗಿರತಕ್ಕಂಥ ಈ ಅಂಧಕಾಸುರ, ಇವನಿಂದ ನಮ್ಮನ್ನು ರಕ್ಷಣೆ ಮಾಡಬೇಕು ನೀನು, ಅವನಿಂದ ನಮಗೆ ತುಂಬ ತೊಂದರೆ ಆಗ್ತಾಯಿದೆ ಅಂತೆ ಹೀಗೆ ಹೇಳ್ತಾ ಇರೋಷ್ಟರಲ್ಲೇ ಪ್ರಚಂಡ ಸೇನದೊಂದಿಗೆ ಅಂಧಕಾರ ಅಸುರ ಅವನೇ ಬರ್ತಾನೆ ಅಲ್ಲಿಗೆ. ಎಲ್ಲರನ್ನೂ ಗೆದ್ದು ಅವನೇ ಬರ್ತಾನೆ. ಮತ್ತು ಯಾಕೆ ಬರ್ತಿದ್ದಾನೆಂದರೆ ಶಿವಪಾರ್ವತಿಯರನ್ನು ಸಂಹಾರ ಮಾಡಬೇಕೆಂಬ ಉದ್ದೇಶದಿಂದ ಬರ್ತಾ ಇದ್ದಾನೆ ಅವನು ಸೈನ್ಯವನ್ನು ಕಟ್ಕೊಂಡು. ಹೀಗೆ ರುದ್ರದೇವರು ಕೂಡಲೇ ಯುದ್ಧಕ್ಕೆ ಸಿದ್ಧನಾಗ್ತಾನೆ. ಯಾವಾಗ ಅವನು ಬಂತು ಅಂತಂದರೆ ಮತ್ತೆ ಅನಿವಾರ್ಯ ಯುದ್ಧ ಮಾಡಲೇಬೇಕು, ಅಷ್ಟು ಸೈನ್ಯ ತೊಗೊಂಬಂದಾನಂದರೆ ಸುಮ್ಮನೆ ಇರಲಿಕ್ಕೆ ಆಗೋದಿಲ್ಲ. ಯುದ್ಧಕ್ಕೆ ಸಿದ್ಧನಾಗ್ತಾನೆ. ದೇವತೆಗಳೆಲ್ಲ ಈ ರುದ್ರದೇವರಿಗೆ ಬೆಂಬಲವಾಗಿ ಅವರು ನಿಂತ್ಕೊಂತಾರೆ. ಅವರು ನೀಲ ಎಂಬತಕ್ಕಂಥ ಒಬ್ಬ ಅಂಧಕನ ಸೇನಾಪತಿ ಅವನು ಒಳ್ಳೆಯ ಮತ್ತೇರಿದ ಆನೆಯ ರೂಪವನ್ನು ಧಾರಣೆ ಮಾಡಿಕೊಂಡು ಈ ದೇವತೆಗಳ ಮೇಲೆ ಬರ್ತಾ ಇದ್ದಾರೆ, ಮಹಾದೇವರ ಮೇಲೆ ಬರ್ತಾ ಇದ್ದಾನೆ, ಅವನು ಸಾಯಿಸಿಬಿಡಬೇಕು ಅಂಥೇಳಿ. ಅದನ್ನು ಕಂಡು ಮಹಾದೇವರ ವಾಹನವಾಗಿರ್ತಕ್ಕಂಥ ನಂದಿ ಏನಿದೆ ಆ ವೀರಭದ್ರನಿಗೆ ಹೇಳ್ತಾರೆ, ನೀನು ಅವನ ಒಂದು ಕೈ ನೋಡ್ಕೊ ಹೋಗು ಅಂಥೇಳಿ. ವೀರಭದ್ರ ಹೋಗಿ ಅವನ್ನ ಸಾಯಿಸ್ತಾ ಇದ್ದಾರೆ. ಮತ್ತು ಅವನನ್ನು ಸಾಯಿಸಿ ಅವನ ಚರ್ಮವನ್ನು ಸೀಳಿ ತೊಗೊಂಬರ್ತಾನೆ. ತೊಗೊಂಬಂದು ಪರಮೇಶ್ವರನಿಗೆ ಕೊಡ್ತಾ ಇದ್ದಾನೆ. ಆ ಗಜ ಚರ್ಮವನ್ನು ಆತ ಧಾರಣೆ ಮಾಡ್ತಾ ಇದ್ದಾನೆ. ಅದಕ್ಕೆ ಆತಗ ಗಜ ಚರ್ಮಾಂಬರ ಅಂಥೇಳಿ ಹೆಸರು ಬರ್ತದೆ ಆತಗೆ. ಉಮಾಪತಿ ಈ ರೀತಿಯ ಅಂಧಕನ ಜೊತೆಗೆ ಯುದ್ಧ ಮಾಡ್ತಾ ಇರಬೇಕಾದ್ರೆ ಈ ಷಣ್ಮುಖ ಸೇನಾಧಿಪತ್ಯವನ್ನು ಅಧಿಪತಿಯಾಗಿ ನಿಂತ್ಕೊಂಡು ದೇವತೆಗಳಿಗೆಲ್ಲ ಬಂದ್ಬಿಟ್ಟೆ ದಾರಿ ತೋರಿಸ್ಕೊಂತ ಯುದ್ಧದಲ್ಲಿ ಸಹಾಯ ಮಾಡ್ತಾ ಇದ್ದಾನೆ, ಹೋರಾಡ್ತಾ ಇದ್ದಾರೆ. ಇಷ್ಟೆಲ್ಲ ಆಗೋಷ್ಟೊತ್ತಿಗೆ ನಾರದರು ವೈಕುಂಠ ಲೋಕಕ್ಕೆ ಓಡ್ತಾರೆ. ಅಲ್ಲಿಗೆ ವೈಕುಂಠ ಲೋಕಕ್ಕೆ ಹೋಗಿ ಅಲ್ಲಿ ಪರಮಾತ್ಮನಿಗೆ ತಿಳಿಸ್ತಾ ಇದ್ದಾರೆ, ಸ್ವಾಮಿ ಈ ರೀತಿಯ ನಡೀತಾ ಇದೆ ಅಲ್ಲಿ ಯುದ್ಧ, ಮತ್ತು ಅಲ್ಲಿ ನೀವು ಬರಬೇಕು, ಇಲ್ಲ ಅಂತಂದರೆ ಅನರ್ಥ ಆಗೋಗ್ಬಿಡ್ತದೆ ಅಲ್ಲಿ ಅಂಥೇಳಿ. ಸರಿ ಅಂಥೇಳಿ ಆ ನಾರಾಯಣ ಶ್ರೀಹರಿ ಚಕ್ರವನ್ನು ಧರಿಸಿ ಬಂದು ಅಸುರರನ್ನೆಲ್ಲ ಸಂಹಾರ ಮಾಡಿ ಈ ಸುರರನ್ನು ಎಲ್ಲರನ್ನ ರಕ್ಷಣೆಯನ್ನು ಮಾಡ್ತಾನೈತೆ. ಹೀಗೆ ಅಂಧಕಾಸುರನ ರಕ್ತದಿಂದ ಯಾವಾಗ ವಿಷ್ಣು ಚಕ್ರ ಬಂದು ಅವನ್ನ ಇದು ಮಾಡ್ಕೊಳ್ಳಿಕ್ಕೆ ಹೋಯ್ತು, ಅದಕ್ಕೆ ಮುಂಚಿತವಾಗಿ ತ್ರಿಶೂಲವನ್ನು ಉಪಯೋಗಿಸಿದ್ದ ಪರಮಾತ್ಮ ಈಶ್ವರ ರುದ್ರದೇವರು. ಆ ತ್ರಿಶೂಲ ಹೋಗಿ ಅವನ ದೇಹಕ್ಕೆ ತಾಕೋ ಅಷ್ಟೊತ್ತಿಗೆ ಅಲ್ಲಿಂದ ರಕ್ತ ಏನು ಹನಿಗಳು ಕೆಳಗೆ ಬಿದ್ದು ಪ್ರತಿಯೊಂದು ಹನಿಗೂ ಒಬ್ಬ ಅಂಧಕಾಸುರ ಎದ್ದು ನಿಂತ್ಕೊಂಡ ಅಲ್ಲಿ. ಇದನ್ನು ನೋಡಿ ಈಶ್ವರನಿಗೂ ಆಶ್ಚರ್ಯ ಆಯಿತು, ಇವನು ಸಾಯಿಸೋದು ಹೇಗೆ ಅಂಥೇಳಿ. ಆ ಒಂದು ಸಂದರ್ಭದಲ್ಲಿ ಅಂಧಕಾಸುರನು ವಿಷ್ಣು ಚಕ್ರದಿಂದ ಸಂಹಾರ ಮಾಡಿದತ್ನಾಗ ಅಂಧಕಾಸುರನ ಶವನಿಂದ ರಕ್ತ ಏನು ಹನಿಗಳು ನೆಲದ ಮೇಲೆ ಉದುರ್ತಾ ಇದೆ,
ಮರಿ ಅಂಧಕಾಸುರರೆಲ್ಲ ಹುಟ್ಟಿ ಯುದ್ಧಕ್ಕೆ ಸಿದ್ಧರಾಗಿ ಬರ್ತಾ ಇದ್ದಾರೆ. ಆ ಉದ್ರಿಕ್ತವಾದ ಕೋಪದಿಂದ ಪರಮೇಶ್ವರನ ಮುಖದಿಂದ ಒಂದು ಅಗ್ನಿಜ್ವಾಲ ಎದ್ದಿತ್ತದೆ ಸಿಟ್ಟಾಗಿ. ಯಾವಾಗ ಅಗ್ನಿಜ್ವಾಲ ಬಂತು, ಅದರಿಂದ ಯೋಗೀಶ್ವರಿ ಎಂಬತಕ್ಕಂಥ ಒಂದು ದೇವತೆ ಹುಟ್ಟಿ ಬಂದಳು. ಅದರಿಂದ ಇದರ ಶ್ರೀಹರಿಯು ಕೂಡ ಮೂರ್ತಿವಂತನಾಗಿರ್ತಕ್ಕಂಥ ಆ ದೈವಶಕ್ತಿಯನ್ನು ಆಕೆಗೂ ಕೂಡ ವರವನ್ನು ಕೊಟ್ಟು ಶಕ್ತಿಯನ್ನು ತುಂಬಿದ. ಬ್ರಹ್ಮದೇವರಿಂದ ಸ್ಕಂದನು, ಮಹಾದೇವನು, ಯಮನು ಮತ್ತು ವರಾಹರೂಪಿಯಾಗಿರ್ತಕ್ಕಂತಹ ಶ್ರೀ ವಿಷ್ಣುವು ಒಂದೊಂದು ಅಂಶದಿಂದ ಆ ದೇವಿ ರೂಪದಲ್ಲಿ ಶಕ್ತಿಯನ್ನು ತುಂಬಿದರವರು ಅಂಧಕಾಸುರನ ಕೊಲ್ಲಲಿಕ್ಕಾಗಿ. ಹೀಗೆ ಈ ದೇವಿಗೆ ಯೋಗೀಶ್ವರಿ, ಮಹೇಶ್ವರಿ, ವೈಷ್ಣವಿ, ಬ್ರಾಹ್ಮಿ, ಕೌಮಾರಿ, ಐಂದ್ರಿ, ಯಾಮ್ಯ, ವರಾಹಿ ಹೀಗೆ ಅನೇಕ ಹೆಸರುಗಳು ಬಂದು ಅನ್ನುವಂಥ ಆಕೆಗೆ. ಇವರೇ ಅಷ್ಟಮಾತ್ರಗಳು ಅಂಥೇಳಿ ಆಕೆಯಿಂದ ಬಂದಿರತಕ್ಕಂಥ 8 ಜನಗಳು ಬರ್ತಾರೆ. ಈ ಕಾಮವು ಬಂದ್ಬಿಟ್ಟು ಯೋಗೀಶ್ವರಿಯಲ್ಲಿ ಅಧಿಷ್ಠಾನವಾಗಿದೆ. ಇದರಂತೆ ಮಹೇಶ್ವರಿಯಲ್ಲಿ ಕ್ರೋಧ, ವೈಷ್ಣವಿಯಲ್ಲಿ ಲೋಭ, ಬ್ರಾಹ್ಮಿಯಲ್ಲಿ ಮದ, ಕೌಮಾರಿಯಲ್ಲಿ ಮೋಹ, ಮಹೇಂದ್ರಿಯಲ್ಲಿ ಮತ್ಸರ್ಯ, ಯಾಮ್ಯದಲ್ಲಿ ಚಾಡಿಕೋರತನ ಮತ್ತು ವರಾಹಿಯಲ್ಲಿ ಅಸೂಯಗಳು ಅಧಿಷ್ಠಾನವಾಗಿದೆ. ಇವರಲ್ಲೆಲ್ಲ ಈ ಒಂದು ಗುಣಗಳು ತುಂಬಿರ್ತಕ್ಕಂಥ ದೇವತೆಗಳು ಇವರೆಲ್ಲ. ಇದು ಈ ಎಲ್ಲ 8 ಮಾತೆಯರು ಏನು ಮಾಡ್ತಿದ್ದಾರೆ ಅಂದರೆ, ನೆಲದ ಮೇಲೆ ಅಂಧಕನ ಶವದಿಂದ ಬಿದ್ದಿರತಕ್ಕಂಥ ರಕ್ತನ ಹನಿಗಳನ್ನು ಎಲ್ಲ ಸಾರಿಸಿ ಬಳಿದು ಕ್ಲೀನ್ ಮಾಡಿಬಿಟ್ರು ಅವರು. ಹೀಗಾಗಿ ಅಂಧಕಾಸುರ ಮರಣವನ್ನು ಹೊಂದುತ್ತಾ ಇದ್ದಾನೆ. ಈ ಒಂದು 8 ಮಾತೆಯರ ಉತ್ಪತ್ತಿ ಏನು ಆಯಿತು ಅಂಧಕಾಸುರನ ವಧಕ್ಕಾಗಿ, ಈ ಕಥೆಯನ್ನು ಭಕ್ತಿಯಿಂದ ಕೇಳಿದರೆ ಆ ಮಾತೆಯರು ಎಲ್ಲರೂ ಪ್ರಸನ್ನಾಗಿ ಸರ್ವ ರೀತಿಯಿಂದಲೂ ಭಕ್ತರನ್ನು ಕಾಪಾಡ್ತಾರೆ. ಈ ಅಷ್ಟಮಾತೆಯರಿಗೆ ಬ್ರಹ್ಮದೇವರು ಅಷ್ಟಮಿ ತಿಥಿಯನ್ನು ಮೀಸಲಾಗಿಟ್ಟರು. ಇವತ್ತಿನ ದಿವಸ ಅಷ್ಟಮಿ ಕಡೆಯಿಂದ ಅಷ್ಟಮಿ ತಿಥಿ ನಿಮಗೆ ಇದು ಅಂಥೇಳಿ. ಹೀಗೆ ಈ ಅಷ್ಟಮಿ ತಿಥಿಯಲ್ಲಿ ಬಿಲ್ವಪತ್ರಿಗಳನ್ನು ಮಾತ್ರ ತಿಂದು ಈ ದೇವತೆಗಳನ್ನು ಪೂಜಿಸಿದರೆ ವಿಪುಲವಾಗಿ ಕ್ಷೇಮವನ್ನು, ಆರೋಗ್ಯವನ್ನು ಕೊಟ್ಟು ರಕ್ಷಣೆ ಮಾಡ್ತಾರೆ ಈ ದೇವತೆಗಳು ಅಂಥೇಳಿ ತಿಳಿಸ್ತಾ ಇದ್ದಾರೆ. ಮತ್ತು ಮುಂದೆ ಪ್ರಜಾಪಾಲ ಪ್ರಶ್ನೆ ಮಾಡ್ತಿದ್ದಾನೆ, ಆದಿಕ್ಷೇತ್ರದಲ್ಲಿ ಸೂಕ್ಷ್ಮ ರೂಪದಿಂದ ಇದ್ದ ದುರ್ಗಾದೇವಿ ಮೈದಾಳಿದ ಬಗೆ ಹೇಗೆ ಅಂತ ಪ್ರಶ್ನೆ ಮಾಡಿದತ್ನಾಗ ಮಹಾತಪ ಹೇಳ್ತಿದ್ದಾನೆ, ಹಿಂದೆ ಸಿಂಧುದ್ವೀಪ ಎಂಬ ರಾಜರ್ಷಿ ಒಬ್ಬನು ಇದ್ದ. ಅವನಲ್ಲಿ ವರುಣನ ಅಂಶ ಇತ್ತು. ಅವನಿಗೆ ಒಂದು ಬಯಕೆ ಏನಂದರೆ, ಇಂದ್ರನನ್ನು ಕೊಲ್ಲುವ ಮಗನನ್ನು ಪಡೆಯಬೇಕು. ಈ ಒಂದು ಅಪೇಕ್ಷೆ ಅವನಲ್ಲಿ ಇತ್ತು. ಅದಕ್ಕಾಗಿ ಕಾಡಿಗೆ ಹೋಗಿ ತಪಸ್ಸನ್ನು ಮಾಡಿದ ಆತ. ದೇಹವನ್ನು ದಂಡಿಸಿದ ಚೆನ್ನಾಗಿ ತಪಸ್ಸು ಮಾಡಿ. ಮತ್ತು ಆವಾಗ ಪ್ರಜಾಪಾಲ ಪ್ರಶ್ನೆ ಮಾಡ್ತಾನ, ಅಲ್ಲ ಇವನು ಒಳ್ಳೆಯ ಬ್ರಾಹ್ಮಣ, ಕೆಟ್ಟ ಬುದ್ಧಿ ಏನೂ ಇಲ್ಲ, ಹೀಗಿರಬೇಕಾದ್ರೆ ಏತಕ್ಕಾಗಿ ಇಂದ್ರನ್ನು ಸಂಹಾರ ಮಾಡತಕ್ಕಂಥ ಪುತ್ರ ಬೇಕು ಅಂತ ಅಪೇಕ್ಷೆ ಪಡ್ತಾ ಇದ್ದಾನ? ದೈತ್ಯರನ್ನು ಸಂಹಾರ ಮಾಡತಕ್ಕಂಥ ಪುತ್ರ ಬೇಕು ಅಂದಿದ್ದರೆ ಅದೊಂದು ರೀತಿ ಅರ್ಥ ಇರ್ತಿತ್ತು. ಇಂದ್ರನನ್ನೇ ಸಾಯಿಸಬೇಕೆಂಬ ಪುತ್ರನನ್ನು ಇವನು ಯಾಕೆ ಅಪೇಕ್ಷೆ ಪಡ್ತಾ ಇದ್ದಾನ ಅಂಥೇಳಿ ಪ್ರಜಾಪಾಲ ಪ್ರಶ್ನೆ ಮಾಡಿದಾಗ ಮಹಾತಪ ಮುನಿಗಳು ಹೇಳ್ತಿದ್ದಾರೆ, ಹಿಂದಿನ ಜನ್ಮದಲ್ಲಿ ಸಿಂಧುದ್ವೀಪನು ಸ್ವರ್ಗದ ಬಡಿಗೆನಾದ ತ್ವಷ್ಟಾರನ ಹೊಟ್ಟೆಯಲ್ಲಿ ಹುಟ್ಟಿದ್ದ ಇವನು. ತ್ವಷ್ಟಾರ ಅಂತೆಂಬತಕ್ಕಂಥ ವ್ಯಕ್ತಿ ಬಡಿಗೆಗಾರ, ದೇವತೆಗಳ ಬಡಿಗೆಗಾರ. ಮತ್ತು ಈ ಬಲಿಷ್ಠದಲ್ಲಿ ಅವನೇ ಆಗ ಗರಿಷ್ಠ, ಕನಿಷ್ಠ. ಹೊಟ್ಟೆಯಲ್ಲಿ ಹುಟ್ಟಿನ ಮತ್ತು ಯಾವ ಶಸ್ತ್ರಕ್ಕೂ ಅವನು ಮಣಿಯಲಿಲ್ಲ. ಆಗ ಇಂದ್ರನ ಶಸ್ತ್ರಾಸ್ತ್ರಗಳಿಂದ ಇವನು ಅವಧ್ಯನಾಗಿದ್ದಾನೆ ಈ ದೈತ್ಯ. ಹಾಗಾಗಿ ಅಂತೇಳಿಂದ ಅವನು ತಿಳಿದು ಇವನ್ನ ಸಾವು ಯಾವ ರೀತಿ ಮಾಡಬೇಕು ಅಂದರೆ, ನೀರಿನ ಮೇಲಿನ ನೊರೆಯಿಂದ ಇವನ್ನ ಸಾಯಿಸಬೇಕು ಅಂಥೇಳಿ ಆ ವಜ್ರಾಯುಧಕ್ಕೆ ಅದನ್ನು ಉಪಯೋಗ ಮಾಡಿ ವಜ್ರಾಯುಧ ಅದರಲ್ಲಿ ಇದು ಮಾಡಿ ಆ ನೀರಿನ ನೊರೆಯಿಂದ ಅವರನ್ನು ಸಂಹಾರ ಮಾಡ್ತಾನೆ. ಹಾಗಾಗಿ ಈ ಸಿಂಧುದ್ವೀಪ ರಾಜನ ಮುಂದೆ
ಬ್ರಹ್ಮದೇವ ಕುಲದಲ್ಲಿ ಹುಟ್ಟಿದವನು. ಆದರೆ ಹಿಂದಿನ ಜನ್ಮದ ನೆನಪು ಅವನಿಗೆ ಇತ್ತವಾಗ. ಬ್ರಹ್ಮದೇವನ ವಂಶದಲ್ಲಿ ಬಂದಿದ್ದರೂ ಸಹಿತಾಗಿ ಹಿಂದೆ ಏನು ನಡೆದಿತ್ತು ಎಂಬ ಜ್ಞಾನ ಅವನಿಗೆ ಇತ್ತು. ಅದರಿಂದ ಇಂದ್ರನನ್ನು ಕೊಲ್ಲುವ ಮಗನನ್ನು ಪಡೆಯಬೇಕು ಎಂಬುದು ಹುಟ್ಟಿದವನಿಗೆ. ಇಂದ್ರನನ್ನು ಸಾಯಿಸಿದ್ದಾನಲ್ಲ, ಅದಕ್ಕಾಗಿ ಇಂದ್ರನನ್ನು ಕೊಲ್ಲುವ ಮಗ ಬೇಕು ಎಂಬ ಅಪೇಕ್ಷೆ ಇತ್ತು. ಅದಕ್ಕಾಗಿ ಘೋರವಾಗಿ ತಪಸ್ಸನ್ನು ಮಾಡ್ತಿದ್ದ ಅಂಥೇಳಿ ಹೇಳ್ತಿದ್ದಾರೆ. ಹೀಗೆ ಆ ನೇತ್ರಾವತಿ ನದಿಯ ದಡಿಯಲ್ಲಿ ಘೋರ ತಪಸ್ಸನ್ನು ಮಾಡಿದ. ಸಿಂಧುದ್ವೀಪನ ಆ ಸುಂದರವಾದ ದೇಹ ಆಕೃತಿ, ಈ ತಪೋ ದೀಕ್ಷಾ ಅವನಲ್ಲಿರ್ತಕ್ಕಂಥದ್ದನ್ನು ನೋಡಿ ಅವನ ಮೇಲೆ ಮನಸ್ಸು ಹರಿತಂಥ ಆ ನದಿಯ ದೇವತೆಗೆ ಕೂಡಲೇ ಸುಂದರ ಸ್ತ್ರೀ ರೂಪವನ್ನು ಧಾರಣೆ ಮಾಡಿದ್ಲು. ಆ ರಾಜನ ಬಳಿಗೆ ಬಂದಳು. ಈ ರಾಜನ ಒಳಗೆ ಮನಸೋತ ತಪಸ್ಸು ಬಿಟ್ಟ ಆನಂದವಾಗಿ ವಿಹಾರ ಮಾಡಿದರು ಇಬ್ಬರು. ಈ ರಾಜ ದಂಪತಿಗಳಿಗೆ ಒಳ್ಳೆ ತೇಜಸ್ವಿಯಾದ ಮಗ ಹುಟ್ಟಿದ. ಅವನ ಹೆಸರು ನೇತ್ರಾಸುರ ಅಂಥೇಳಿ ಅವನ ಹೆಸರು. ಅವನು ಬೆಳೆದು ಸಪ್ತದ್ವೀಪಗಳಿಂದ ಕೂಡಿದ ಭೂಮಂಡಲವನ್ನೆಲ್ಲ ಗೆದ್ದ. ಆ ದೈತ್ಯ ಪ್ರಾಗ್ಜ್ಯೋತಿಷ ರಾಜ್ಯಕ್ಕೆ ಅಭಿಷಕ್ತನಾದ. ಸಕಲ ಲೋಕಗಳನ್ನು ಗೆಲ್ಲಲು ನಿಶ್ಚಯಿಸಿದ. ಆಮೇಲೆ ಹೀಗೆ ಮಾಡಿ ಆ ಮೇರು ಪರ್ವತವನ್ನು ಏರಿ ಇಂದ್ರನನ್ನು ಸೋಲಿಸಿದ. ಅನಂತರ ಅಗ್ನಿಯನ್ನು ಗೆದ್ದ. ಬಳಿಕ ಯಮನನ್ನೂ ಗೆದ್ದ. ಹೀಗೆ ಎಲ್ಲರೂ ಜಯ ಮಾಡ್ಕೊಂತ ಮುಂದೆ ಹೋದ. ಹೀಗೆ ಬಲಗರ್ವಿತನಾಗಿರ್ತಕ್ಕಂಥ ಈ ನೇತ್ರಾಸುರ ಕೈಲಾಸ ಪರ್ವತದ ಕಡೆಗೆ ಧಾವಿಸಿ ಬಂದವಾಗ ಮಹಾದೇವರನು ಈ ನೇತ್ರಾಸುರನನ್ನು ಗೆಲ್ಲುವುದು ಅಸಾಧ್ಯವೆಂದು ಅರಿತು ಎಲ್ಲ ದೇವತೆಗಳನ್ನು ಕರ್ಕೊಂಡು ಸತ್ಯಲೋಕಕ್ಕೆ ಬ್ರಹ್ಮದೇವನ ಬಳಿಗೆ ಹೋದರು ಈಶ್ವರವಾಗ. ಇಷ್ಟೊತ್ತವರೆಗೆ ಬ್ರಹ್ಮದೇವರು ನನ್ನ ಕೈಲಾಗಲಿಲ್ಲ ಅಂತೇಳಿ ರುದ್ರದೇವರ ಹತ್ರಕ್ಕೆ ಬಂದಿದ್ದರು. ಈಗ ಈ ನೇತ್ರಾಸುರನ ಸಂಹಾರ ಮಾಡಲು ನನ್ನಿಂದ ಕೈಲಾಗೋದಿಲ್ಲ ಅಂತೇಳಿ ಬ್ರಹ್ಮದೇವರ ಹತ್ರಕ್ಕೆ ಹೋಗ್ತಾ ಇದ್ದಾರೆ. ಬ್ರಹ್ಮನು ವಿಷ್ಣುವಿನ ಪಾದದಿಂದ ಹುಟ್ಟಿದ ದೇವಗಂಗೆಯಲ್ಲಿ ಸ್ನಾನವನ್ನು ಮಾಡಿ ಗಾಯತ್ರಿ ಮಂತ್ರವನ್ನು ಜಪಿಸುತ್ತಿದ್ದ. ಆ ನೇತ್ರಾಸುರನಿಂದ ಜಗತ್ತಿಗೆ ಮರಣ ಸಂಕಟವು ಬಂದಿದೆ, ನಮ್ಮನ್ನು ಕಾಪಾಡುವಂತೆ ಎಲ್ಲರೂ ಹೋಗಿ ಪ್ರಾರ್ಥನೆ ಮಾಡಿದರು. ಅದೇ ಸಮಯದಲ್ಲಿ ನೀರಿನಿಂದ 8 ತೋಳಿನ ಓರ್ವ ಕನ್ಯೆ ಹುಟ್ಟಿ ಬಂದಳು. ಪ್ರಕಟವಾದಳಾಕೆ. ಪ್ರತಿಯೊಂದು ಕೈಯಲ್ಲಿ ಕೂಡ ಒಂದೊಂದು ಅಸ್ತ್ರ ಇತ್ತು ಆಕೆ ಕೈಯಲ್ಲಿ. ಸಿಂಹರೂಪಳಾಗಿದ್ದಾಳ. ದೈತ್ಯರ ಮೇಲೆ ಆ ಸಿಂಹರೂಪದಿಂದ ಬಂದು ಆ ವಾಹನವನ್ನು ಇಟ್ಟುಕೊಂಡು ಆಕೆ ದೈತ್ಯರ ಮೇಲೆ ಯುದ್ಧಕ್ಕೆ ಬರ್ತಾ ಇದ್ದಾಳೆ. ಎರಗಿದ್ದಳಾಕೆ. ದೈತ್ಯರು ಸಾವಿರಾರು ವರ್ಷಗಳು ತಮ್ಮ ದಿವ್ಯ ಅಸ್ತ್ರಗಳಿಂದ ಹೋರಾಡಿ ಅವಳಿಂದ ಕೊಲ್ಲಲ್ಪಟ್ಟರು. ಅವ್ರ ಕೈಲಿ ಆಗಲಿಲ್ಲ ಅವಳನ್ನು ಗೆಲ್ಲಲಿಕ್ಕೆ. ಹೀಗೆ ನೇತ್ರಾಸುರನು ಕೂಡ ಅವಳನ್ನು ಯುದ್ಧ ಮಾಡಿ ಕೊನೆಗೆ ಪ್ರಾಣ ಬಿಟ್ಟ. ದೇವತೆಗಳೆಲ್ಲರೂ ಬಂದುಬಿಟ್ಟು ಹರ್ಷೋದ್ರೇಕದಿಂದ ಎಲ್ಲರೂ ಕುಣಿದಾಡಿದರ ಮತ್ತು ಒಂದು ಸಂತೋಷದಿಂದ ಅವನು ಸತ್ತ, ಇನ್ನು ನಮಗೆ ತೊಂದರೆ ಇಲ್ಲ ಅಂಥೇಳಿ. ಹೀಗೆ ಮಹಾದೇವನು ಆ ಸಿಂಹವಾಹನದಳಾಗಿರ್ತಕ್ಕಂಥ ದೇವಿಯನ್ನು ಸ್ತೋತ್ರ ಮಾಡಿದ್ದಾನ. ಆ ದೇವಿಯನ್ನು ನವಮಿ ತಿಥಿಯಲ್ಲಿ ಪೂಜಿಸಿದರೆ ಅವಳಿಗೆ ಎಲ್ಲರಿಗೂ ಅಭಿಷ್ಟವಾದ ವರಗಳನ್ನು ಕೊಡುವಳು. ಆ ದಿನ ಬರೀ ಹಿಟ್ಟನ್ನು ತಿಂದು ಭಕ್ತಿಯಿಂದ ಆರಾಧನೆ ಮಾಡಬೇಕಾಕೆಯನ್ನು. ಹೀಗೆ ಮಹಾದೇವರು ಹೇಳಿದ ಮೇಲೆ ಈ ಸ್ತೋತ್ರವನ್ನು ಪ್ರತಿದಿನ ಪ್ರಾತಃ ಕಾಲದಲ್ಲಿ ಪಠಿಸಿದರೆ ಅಂಥ ಭಕ್ತರನ್ನು ಸರ್ವ ಸಂಕಟಗಳಿಂದಲೂ ಎಲ್ಲ ಆಪತ್ತುಗಳಿಂದಲೂ ಆ ದೇವಿ ಕಾಪಾಡ್ತಾಳ ಅಂತೇಳಿ ಹೇಳ್ತಿದ್ದಾರೆ. ದೇವಿ ನೀನು ಇನ್ನೂ ಒಂದು ದೊಡ್ಡ ಕಾರ್ಯ ಮಾಡಬೇಕು ಅಂತೇಳಿ ಹೇಳ್ತಿದ್ದಾನೆ ಬ್ರಹ್ಮದೇವರು. ಇಲ್ಲಿಗೆ ಈ ಒಂದು ಅಸುರನ್ನು ಸಂಹಾರ ಮಾಡಿದ್ದಾಗಿದೆ. ಮುಂದೆ ಮತ್ತೊಂದು ಅಸುರನ್ನು ನೀನು ಸಂಹಾರ ಮಾಡಬೇಕು, ಅದಕ್ಕೆ ನೀನು ತಯಾರಾಗಿರು ಅಂಥೇಳಿ ಮೊದಲೇ ತಿಳಿಸಿಕೊಡ್ತಾ ಇದ್ದಾರೆ. ಅವ್ರು ಯಾರು ಅಂತಂದರೆ ಮಹಿಷಾಸುರ ಅಂತೆಂಬ ಅಸುರ ಬರ್ತಾನೆ ಮುಂದೆ, ಅವನನ್ನು ನೀನು ಸಂಹಾರ ಮಾಡಬೇಕು ಅಂಥೇಳಿ ಹೇಳ್ತಾ ಇದ್ದಾರೆ. ಅದಕ್ಕಾಗಿ ಇಂಥ ಒಂದು ನವಮಿ ದಿನವನ್ನು ನಂದಾನವಮಿ ಅಂಥೇಳಿ ಹೇಳ್ತಿದ್ದಾರೆ.
ಈ ದೇವಿಯ ಈ ಜನ್ಮ ಕರ್ಮಗಳ ಮಹಿಮೆಯನ್ನು ಯಾರು ಕೇಳ್ತಾರೋ ಪಠಿಸ್ತಾರೋ ಅಂಥವರಿಗೆ ಸರ್ವ ಪಾಪಗಳಿಂದ ಮುಕ್ತರಾಗಿ ದಿವ್ಯ ಗತಿಯನ್ನು ಹೊಂದುತ್ತಾರ ಅಂಥೇಳಿ ತಿಳಿಸಿಕೊಡ್ತಾ ಮುಂದೆ ಮಹಾತಪ ಹೇಳ್ತಿದ್ದಾನೆ. ರಾಜ, ಬ್ರಹ್ಮದೇವರು ಸೃಷ್ಟಿಯನ್ನು ಮಾಡಿದ ನಂತರ ಅವನಿಗೆ ಒಂದು ದೊಡ್ಡ ಚಿಂತೆ ಆಯಿತಂತ ಅವನಿಗೆ, ಬ್ರಹ್ಮದೇವರಿಗೆ. ಏನು ಅಂತಂದರೆ, ನಾನು ಸೃಜಿಸಿದ ಈ ಎಲ್ಲ ಪ್ರಜೆಗಳನ್ನು ಯಾರು ಧರಿಸುವವರು, ಇವರೆಲ್ಲ ಎಲ್ಲಿ ಇರಬೇಕು, ಹೀಗೆ ಯೋಚಿಸುತ್ತಾ ಇರುವಾಗ ಅವನ ಕಿವಿಗಳಿಂದ ಅತ್ಯಂತ ತೇಜಸ್ವಿನಿಯಾದ 10 ಜನ ಕನ್ಯೆಯರು ಹೊರಗೆ ಬಂದ್ರಂತ ಬ್ರಹ್ಮನ ಕಿವಿಯಿಂದ. ಆ ಕನ್ಯೆಯರು ಯಾರು ಅಂದರೆ ಪೂರ್ವ, ದಕ್ಷಿಣ, ಪಶ್ಚಿಮ, ಉತ್ತರ, ಊರ್ಧ್ವ, ಅಧಾರ ಅಂತೆಂಬತಕ್ಕಂಥ 6 ಜನ ಕನ್ಯಾಮಣಿಗಳು ಅವರಲ್ಲಿ ಮುಖ್ಯಸ್ಥರು. ಈ ಪೂರ್ವ, ದಕ್ಷಿಣ, ಪಶ್ಚಿಮ, ಉತ್ತರ ಈ 4 ಜನ ಪರಮ ಮಂಗಳಕರವಾಗಿರ್ತಕ್ಕಂಥ ಕನ್ಯೆಯರು. ಇವರು ಬ್ರಹ್ಮನನ್ನು ಕೇಳಿಕೊಳ್ತಾ ಇದ್ದಾರೆ, ವರವನ್ನು ಕೇಳ್ತಾ ಇದ್ದಾರೆ. ಮಹಾದೇವ, ನಮಗೆ ಇರಲು ಅವಕಾಶವನ್ನು ನೀವು ಮಾಡಿಕೊಡು. ಎಲ್ಲಿ ಇರಬೇಕು? ನಾವು ಸೃಷ್ಟಿ ಮಾಡಿದಿ, ಇರೋದಾದರೆ ಎಲ್ಲಿ ನಾವು? ಹಾಗಾದರೆ ನಮಗೆ ನಮ್ಮ ರೂಪ ಗುಣಕ್ಕೆ ತಕ್ಕಂಥ ಪತಿಗಳನ್ನು ಕೂಡ ನೀನು ನಮಗೆ ತೋರಿಸಿಕೊಡು. ಇದು ನಿನ್ನ ಕರ್ತವ್ಯ. ಇದು ಸಂತೋಷದಿಂದ ನಕ್ಕು ನಲಿದಾಡುವಂತೆ ಸ್ಥಾನಮಾನಗಳನ್ನು ಕಲ್ಪಿಸಿಕೊಡು ನಮಗೆ ಅಂಥೇಳಿ ಪ್ರಾರ್ಥನೆ ಮಾಡಿದತ್ನಾಗ, ಏ ಸುಂದರಿಯರೇ, ಈ ಬ್ರಹ್ಮಾಂಡವು 3 ಕೋಟಿ ಯೋಜನ ವಿಸ್ತಾರವಾಗಿದೆ. ಎಲ್ಲ ಸೈಟ್ಗಳೆಲ್ಲ ನನವೇ, ಎಲ್ಲಿ ಬೇಕಾದ್ರೂ ಇರ್ರಿ ಅಂತೇಳಿ ವರ ಬ್ರಹ್ಮದೇವರು. ನೀವು ಬೇಕಾದಲ್ಲಿ ನಿಮ್ಮ ಇಚ್ಛಾನುಸಾರವಾಗಿ ವಾಸವನ್ನು ಮಾಡಬಹುದು. ನಿಮಗೆ ಅನುರೂಪವಾದ ಪತಿಗಳನ್ನು ನಾನು ಕೊಡ್ತೀನಿ, ಅವ್ರ ಜೊತೆಗೆ ನೀವು ಇರ್ರಿ. ಹೀಗೆ ಹೇಳಿ ಬ್ರಹ್ಮ ಮಹಾಬಲಿಷ್ಠರಾದ ಲೋಕಪಾಲಕರನ್ನು ಸೃಷ್ಟಿ ಮಾಡಿದ. ಲೋಕಪಾಲಕರನ್ನು ಸೃಷ್ಟಿ ಮಾಡಿ ಕನ್ಯೆಯರಿಗೆ ಕೊಟ್ಟು ಮದುವೆ ಮಾಡಿದ. ಈ ರೀತಿಯಾಗಿ ಮದುವೆ ನಡೆದಿರತಕ್ಕಂಥ ದಿವಸ ಯಾವುದು ಅಂತಂದರೆ ದಶಮಿ ಆಗಿತ್ತು. ಅವತ್ತಿನ ದಿವಸ ತಿಥಿ. ಅದಕ್ಕಾಗಿ ಅವರಿಗೆ ಈ ದಶಮಿ ತಿಥಿಯನ್ನು ನಿಮ್ಮ ಒಂದು ಇದಕ್ಕಾಗಿ ಕೊಡ್ತಾ ಇದ್ದೀನಿ ಅಂಥೇಳಿ. ಆದ್ದರಿಂದ ಈ ದಶಮಿ ತಿಥಿ ಅವರಿಗೆ ಅತ್ಯಂತ ಪ್ರಿಯವಾದದ್ದಮ್ಮತಿ, ಲೋಕಪಾಲಕರಿಗೆ, ಇವ್ರಿಗೆಲ್ಲರಿಗೆ. ಈ ದಶಮಿ ತಿಥಿಯಲ್ಲಿ ಕೇವಲ ಮೊಸರನ್ನವನ್ನು ತಿಂದು ಯಾರು ಪೂಜೆ ಮಾಡುವರೋ ಅವರ ಪಾಪಗಳು ಪರಿಹಾರವಾಗ್ತದೆ. ಮತ್ತು ಈ ದಿಕ್ಕುಗಳ ಜನ್ಮದ ಕಥೆಯನ್ನು ನೇಮನಿಷ್ಠೆಯಿಂದ ಯಾರು ಕೇಳ್ತಾರೋ ಹೇಳ್ತಾರೋ ಅವ್ರಿಗೆ ಬ್ರಹ್ಮಲೋಕದಲ್ಲಿ ಮನ್ನಣೆ ಹೊಂದುತ್ತದ. ಯೋಚನೆ ಮಾಡಬೇಡಿ, ನಿಮಗೆ ನಮಗೆ ಅಲ್ಲೇ. ಮುಂದೆ ಪರಮಾತ್ಮನ ಶರೀರದಿಂದ ಉದ್ಭೂತವಾಗಿರತಕ್ಕಂಥ ವಾಯುದೇವರು ಲೋಕ ಪ್ರಯೋಜನಕ್ಕಾಗಿ ಕುಬೇರನನ್ನು ಆ ರೂಪವನ್ನು ಧರಿಸಿದ್ದಾರೆ. ಅವರು ಸೃಷ್ಟಿಯ ಆದಿಕಾಲದಲ್ಲಿ ಬ್ರಹ್ಮದೇವನ ಮುಖದಿಂದ ವಾಯುವು ಹೊರಡಿತು. ಕ್ರೂರವಾಗಿ ಮಳೆಗಳನ್ನು ಏರಿಸುತ್ತಾ ಈ ಗಾಳಿಯನ್ನು ಮತ್ತು ತಡೆದು ಬ್ರಹ್ಮ ಹೇಳ್ತಿದ್ದಾನೆ, ನೀನು ದೇಹಧಾರಿಯಾಗು, ಶಾಂತನಾಗು. ಈ ರೀತಿಯಾಗಿ ನೀನು ವಿಕೃತವಾಗಿ ಭಯಂಕರವಾಗಿ ಬಂದು ಎಲ್ಲರಿಗೂ ಭಯಪಡಿಸಬೇಡ. ನೀನು ದೇವತೆಗಳು ಎಲ್ಲರೂ ಮತ್ತು ದ್ರವ್ಯ ಫಲಗಳನ್ನು ನೀನು ರಕ್ಷಿಸುವುದರಿಂದ ನಿನಗೆ ಧನಪತಿ ಅಂತ ಹೆಸರು ಕೊಡ್ತೀನಿ ನಾನು ಅಂಥೇಳಿ ಆ ಧನಪತಿ ಅಂತೇಳಿ ಹೇಳ್ತಿದ್ದಾರೆ. ಸಂತುಷ್ಟನಾದ ಬ್ರಹ್ಮದೇವರು ಆ ಧನಪತಿಗೆ ಏಕಾದಶಿ ತಿಥಿಯನ್ನು ಕೊಟ್ಟಿದ್ದಾರೆ. ಅವರಿಗೆ ಕುಬೇರನಿಗೆ ಏಕಾದಶಿ ತಿಥಿಯನ್ನು ಕೊಟ್ಟಿದ್ದಾರೆ. ಈ ಏಕಾದಶಿ ತಿಥಿಯಲ್ಲಿ ಬೆಂಕಿಯಲ್ಲಿ ಬೇಯಿಸಿದ ಪದಾರ್ಥಗಳನ್ನು ತಿನ್ನದೇ ಉಪವಾಸವಿದ್ದು ಶುಚಿರ್ಭೂತರಾಗಿ ಹರಿಯನ್ನು ಆರಾಧಿಸುವವರಿಗೆ ಈ ಕುಬೇರನು ಸಂತುಷ್ಟನಾಗಿ ಐಶ್ವರ್ಯವನ್ನು, ಇಷ್ಟಾರ್ಥಗಳನ್ನು ಕೊಡ್ತಾನ ಅಂಥೇಳಿ ತಿಳಿಸಿಕೊಡ್ತಾ ಇದ್ದಾರೆ ಮಹಾತಪ ಮುನಿಗಳು. ಮುಂದೆ ಲೋಕರಕ್ಷಣೆಯ ಉದ್ದೇಶದಿಂದ ಭಗವಂತ ಶ್ರೀಮನ್ನಾರಾಯಣ ಸೃಷ್ಟಿಯ ಆದಿಕಲ್ಲೆಯಲ್ಲಿ ಯೋಚನೆ ಮಾಡಿದ್ದಾನೆ. ನನ್ನ ಅಂಶ ಸಂಭೂತವಾಗಿರ್ತಕ್ಕಂಥ ಯಾವುದಾದರೂ ಒಂದು ವ್ಯಕ್ತಿ ವಿಶೇಷವಿಲ್ಲದಲೇ ನಾನೊಬ್ಬನೇ ಇಷ್ಟೆಲ್ಲ ಕಾರ್ಯ ಮಾಡಬೇಕು ಅಂದರೆ ನನಗೆ ಕಷ್ಟ ಆಗ್ತದ. ಹಾಗಾಗಿ ಯಾರನ್ನ ಒಬ್ಬನ ಅಸಿಸ್ಟೆಂಟನ್ನು ಇಟ್ಕೊಂಡ್ರೆ ಒಳ್ಳೆಯದು ಅಂಥೇಳಿ ಯೋಚನೆ ಮಾಡಿದವರು. ತನ್ನ ಸನ್ನಿಧಾನವಿರುವ ಮಾನವನನ್ನು ಸೃಷ್ಟಿ ಮಾಡಿದ. ಅವನಿಗೆ ವರವನ್ನೂ ಕೊಟ್ಟ. ಅವನಿಗೆ
ಮೂರು ಲೋಕಗಳನ್ನು ಪಾಲನಕ್ಕಾಗಿ ಅವತರಿಸಿದ ನೀನು ಮನುರಾಜನೇ, ಸರ್ವ ಜನರಿಂದಲೂ ವಂದ್ಯನಾಗುವೆ, ಮತ್ತು ಯಾವಾಗಲೂ ದೈವ ಕಾರ್ಯವನ್ನು ಮಾಡು ಅಂಥೇಳಿ ಅವರಿಗೆ ಆ ಮನುರಾಜನಿಗೆ ತಿಳಿಸಿಕೊಟ್ಟ. ಹೀಗೆ ವಿಷ್ಣುರೂಪಿಯಾದ ಮನುವು ಮೊದಲು ಆಗಿ ಹೋದ ಸೃಷ್ಟಿಯನ್ನು ನೆನೆದ. ಯಾವುದನ್ನು ಒಂದು ಹುದ್ದೆಗೆ ಮತ್ತೆ ಇನ್ಚಾರ್ಜ್ ಕೊಟ್ಟಾಗ ಹಳೆ ಫೈಲ್ಗಳು ಹುಡುಕ್ತಾರೆ ಮೊದಲು, ಏನು ನಡೆದಿತ್ತು ಏನಿಲ್ಲ ಅಂಥೇಳಿ. ಅದಿದ್ರೇ ಮುಂದೆ ಹೋಗಲಿಕ್ಕೆ ಸಾಧ್ಯ. ಹೀಗೆ ಈತ ಕೂಡ ಸೃಷ್ಟಿಯನ್ನು ಎಲ್ಲದನ್ನು ನೋಡಿದ. ಆಗಿ ಹೋಗಿರತಕ್ಕಂಥ ಸೃಷ್ಟಿಯನ್ನು ನೆನೆದ. ಕರ್ಮವಶರಾದ ಜೀವರಾಶಿಗಳನ್ನೆಲ್ಲ ತನ್ನ ಉದರದಲ್ಲಿ ಇರಿಸಿಕೊಂಡು ಜ್ಞಾನರೂಪಿಯಾದ ಭಗವಾನ್ ನಾರಾಯಣನ ಯೋಗ ನಿದ್ರೆಯಲ್ಲಿ ಪವಳಿಸಿದ ಭಗವಂತ ಅಲ್ಲಿ. ಹೀಗೆ ನಾರಾಯಣ ಮತ್ತು ಆತನ ಉದರದಿಂದ ಪದ್ಮ ಹುಟ್ಟಿತು, ಪೃಥ್ವಿ ಮಂಡಲ ಎಲ್ಲ ಸೃಷ್ಟಿಯಾಗಿದೆ. ಇದರ ಕಾರಣಿಕ ಸ್ಥಾನದಲ್ಲಿ ಮೇರು ಪರ್ವತವೂ ಇತ್ತಲ್ಲಿ. ಅದರ ಮಧ್ಯ ಬ್ರಹ್ಮ ಉದಯಿಸಿದಾನ. ಈ ರೀತಿಯಲ್ಲಿ ಸೃಷ್ಟಿಯನ್ನು ವಾಯುದೇವರನ್ನು ಕಂಡು ಬಹಳ ಸಂತೋಷಗೊಂಡಿದ್ದಾನ. ಭಗವಂತನ ಶರೀರದಿಂದ ಉತ್ಪನ್ನವಾಗಿರತಕ್ಕಂಥ ವಾಯು ಕೈ ಮುಗಿದುಕೊಂಡು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಮತ್ತು ನಾಸರಹಿತನಾದ ಈ ಭಗವಂತನೇ, ನಿನಗೆ ದ್ವಾದಶಿಯ ತಿಥಿಯು ಮೀಸಲಾಗಿರಲಿ. ಈ ತಿಥಿಯಂದು ತುಪ್ಪವನ್ನು ತಿಂದು ನಿನ್ನನ್ನು ಯಾರು ಭಕ್ತಿಯಿಂದ ಆರಾಧನೆ ಮಾಡ್ತಾರೋ ಅಂಥವರ ಕಾಮನೆಗಳು ಎಲ್ಲವೂ ಪೂರ್ಣಗೊಳ್ಳುತ್ತವೆ ಅಂಥೇಳಿ ಹೇಳ್ತಿದ್ದಾರೆ. ಮತ್ತು ಪುರುಷನೇ ಆಗಲಿ ಸ್ತ್ರೀಯರೇ ಆಗಲಿ ಈ ದ್ವಾದಶಿಯ ದಿನ ದೇವಿಗೆ ನಿವೇದ್ಯ ಮಾಡಿರ್ತಕ್ಕಂಥ ತುಪ್ಪವನ್ನು ಮತ್ತು ದೀಪವನ್ನು, ತುಪ್ಪದಿಂದ ದೀಪವನ್ನು ಇಟ್ಟು ನಿನ್ನನ್ನು ಪೂಜಿಸಿ ನಿನಗೆ ನಿವೇದಿತವಾಗಿರ್ತಕ್ಕಂಥ ತುಪ್ಪವನ್ನು ಭಕ್ಷಣೆ ಮಾಡಿ ದ್ವಾದಶಿ ವ್ರತವನ್ನು ಪಾಲನೆ ಮಾಡಿದರೆ ಅಂಥವ್ರಿಗೆ ಸ್ವರ್ಗಾದಿ ದಿವ್ಯ ಲೋಕಗಳು ಸಿಗುವುದರಲ್ಲಿ ಯಾವ ಸಂಶಯವೂ ಇಲ್ಲ ಅಂಥೇಳಿ ವಾಯುದೇವರು ಭಗವಂತನನ್ನು ಕೊಂಡಾಡಿದ್ದಾರೆ. ಅನಂತರ ಎಲ್ಲ ದೇವತೆಗಳನ್ನು ಕುರಿತು ದೇವದಾನವರೇ, ವೇದಾಂತಗಳಲ್ಲಿ ಪ್ರತಿಪಾದ್ಯನಾಗಿರತಕ್ಕಂಥ ಪುರುಷನು ಅಂಥೇಳಿದರೆ ಮಹಾವಿಷ್ಣುವೇ, ಬೇರೆ ಯಾರೂ ಅಲ್ಲ. ಇವನು ಪ್ರತಿಯೊಂದು ಯುಗದಲ್ಲಿಯೂ ಜಗದ್ರಕ್ಷಣೆಗಾಗಿ ಅನೇಕ ಶರೀರಗಳನ್ನು ಧರಣ ಮಾಡ್ತಾನೆ, ಲೋಕಪಾಲನೆಯನ್ನು ಮಾಡ್ತಾನೆ. ಕೊನೆಗೆ ಆ ರೂಪಗಳನ್ನು ಉಪಸಂಹರಣ ಮಾಡಿಕೊಂಡು ಲೋಕೋದ್ಧಾರಕ್ಕಾಗಿ ಅಂಶ, ಆವೇಶ, ಅವತಾರೋಪಿತವಾಗಿರ್ತಕ್ಕಂಥ ಮನುಷ್ಯಾದಿ ಆಕಾರಗಳಲ್ಲೂ ಆ ಭಗವಂತ ಇದ್ದು ಇವನೊಬ್ಬ ಸಾಮಾನ್ಯ ಮನುಷ್ಯ ಅಂಥೇಳಿ ನಾವು ಭಾವಿಸಬಾರದು. ಇಂಥ ಭಗವಂತನನ್ನು ಪ್ರತಿಯೊಂದರಲ್ಲಿಯೂ ಆತ ಇರ್ತಾನೆ. ಆತೇ ಇದ್ದು ಆತೇ ನಡೆದು ನಮ್ಮನ್ನೆಲ್ಲ ನಡೆಸ್ತಾನ ಅಂಥೇಳಿ ಭಗವಂತನ ಬಗ್ಗೆ ವಿಚಾರ ಮಾಡಿಸಿ ಪವಿತ್ರವಾಗಿರ್ತಕ್ಕಂಥ ವಿಷ್ಣುವಿನ ಅವತಾರ ರೂಪವಾದ ವೈಷ್ಣವ ಸರ್ಗವನ್ನು ಕೇಳಿದವರ ಪಾಪಗಳು ಎಲ್ಲವೂ ಪರಿಹಾರವಾಗ್ತದೆ. ಮತ್ತು ಇವರಿಗೆ ಇಹಲೋಕದಲ್ಲಿ ಕೀರ್ತಿ, ಪರಲೋಕದಲ್ಲಿ ಸದ್ಗತಿ ಉಂಟಾಗ್ತದೆ ಅಂತ ತಿಳಿಸಿಕೊಡ್ತಾ ಮುಂದೆ ತಿಳಿಸಿಕೊಡ್ತಾ ಇದ್ದಾರೆ ಮಹಾತಪ. ಪೂರ್ವಕಾಲದಲ್ಲಿ ಪರಾತ್ಪರನೆಂಬ ಹೆಸರುಳ್ಳ ನಾಸರಹಿತವಾದ ಬ್ರಹ್ಮನು ಸೃಷ್ಟಿಯನ್ನು ಮಾಡಿ ಆ ಪ್ರಜೆಗಳನ್ನು ಪಾಲನೆ ಮಾಡೋ ವಿಚಾರದಲ್ಲಿ ಇದ್ದಾತ. ಸೃಷ್ಟಿ ಶುರು ಮಾಡಿ ಆ ಸಮಯದಲ್ಲಿ ಆ ಬ್ರಹ್ಮನ ದೇಹದ ಬಲಭಾಗದಿಂದ ಒಂದು ಬಿಳಿಯ ಗಂಧಮಾಲೆಗಳನ್ನು ಧರಿಸಿದ ಶ್ವೇತಕುಂಡಲಧಾರಿಯಾದ ಒಬ್ಬ ಪುರುಷ ಉತ್ಪತ್ತಿಯಾದವಾಗ ಅವನಿಗೆ 4 ಕಾಲುಗಳು ಇದ್ದವು. ಅವನಿಗೆ ಅಂದರೆ ಆಕಾರ ಎತ್ತಿನ ಆಕಾರ. ಭಾಗವತ ಹೇಳ್ತದೆ ಧರ್ಮದೇವತೆ ಅಂಥೇಳಿ. ಹೀಗೆ ಇಂಥ ಒಂದು ವೃಷಭರೂಪಿಯಾದ ಪುರುಷ ಸಾಕ್ಷಾತ್ ಧರ್ಮರೂಪಿ ಬ್ರಹ್ಮನಿಂದ ಉತ್ಪತ್ತಿ ಆಗಿದ್ದಾನ ಅವನು. ಭಗವಂತ ಹೇಳ್ತಿದ್ದಾನೆ, ಸಾಧುವೆ ನೀನು ಪ್ರಜೆಗಳನ್ನು ಪರಿಪಾಲನೆ ಮಾಡಪ್ಪ. ನೀನು ಈ ಜಗತ್ತಿನಲ್ಲಿ ಎಲ್ಲರಿಗೂ ಹಿರಿಯನಾಗಿರ್ತಕ್ಕಂಥವನು ನೀನು. ಹಾಗಾಗಿ ಹಿಂದೆ ದೇವಗುರು ಬೃಹಸ್ಪತ್ಯಾಚಾರ್ಯರು ಈ ಆಕೆಯ ಮಡದಿ ಚೆಲುವಿಯಾಗಿರ್ತಕ್ಕಂಥ ಆಚನ ಮಡದಿ ತಾರೆ ಏನಿದ್ದಾಳ ಆ ತಾರೆಯನ್ನು ಅಪಹರಿಸಿದ ಚಂದ್ರ. ಈತ ಬಹುದೊಡ್ಡ ಅಪಚಾರವನ್ನು ಮಾಡಿದ್ದಾನೆ ಚಂದ್ರ. ಧರ್ಮದೇವತೆ 4 ಪಾದಗಳಿಂದ ನಡೀತಾ ಇದ್ದಾನೆ ಎತ್ತು.
ನೀನು ಲೋಕರಕ್ಷಣವಾಗಿರುವಂಥ ಭಗವಂತ ಆತನಿಗೆ ಹೇಳಿದ್ದಾರ. ಇಂಥ ಧರ್ಮದ ಕಾಲದಲ್ಲಿ ಕೂಡ ಬೃಹಸ್ಪತ್ಯಾಚಾರ್ಯರ ಹೆಂಡತಾಗಿರತಕ್ಕಂಥ ಈ ತಾರೆಯನ್ನು ಚಂದ್ರನು ನೋಡಿ ಮೋಹದಿಂದ ಅಪಹಾರ ಮಾಡಿದ. ಆಗ ಧರ್ಮ ಕುಂಟಿತು, ಅಧರ್ಮ ಆಯ್ತಾಗಲಿ. ಗುರುಪತ್ನಿಯನ್ನು ಮೋಹ ಮಾಡಿದ್ದು ಅಪಚಾರ, ಧರ್ಮ ವಿರುದ್ಧ. ಹಾಗಾಗಿ ಆ ಋಷಭವ ಏನಾಯಿತು, ಸಿಟ್ಟು ಬಂದು ಕಾಡನ್ನು ಹೋಗಿ ಸೇರ್ಕೊಂಡ್ಬಿಡ್ತು. ಇಲ್ಲಿರೋದು ಬೇಡ ಅಂಥೇಳಿ ಆ ಧರ್ಮ ದೇವತೆ ಕಾಡನ್ನು ಸೇರಿತು. ಎಲ್ಲ ದೇವತೆಗಳು ಧರ್ಮದಿಂದ ವಂಚಿತರಾದರು. ಯಾವಾಗ ಧರ್ಮ ದೇವತೆ ಇಲ್ಲ, ವಂಚಿತರಾದರು. ಆಗ ಧರ್ಮದಿಂದ ಅಧಿಕಾರ ಐಶ್ವರ್ಯದ ಆಸೆಯಿಂದ ದೈತ್ಯರು ಇವ್ರ ಮೇಲೆ ಬಂದರು. ಹಿಂಸೆ ಶುರುವಾಯಿತಾಗ ಎಲ್ಲ ಕಡೆಗೂ ಸ್ಥಾನಮಾನಗಳನ್ನು ಆಕ್ರಮಿಸಬೇಕೆಂದು ಅವರೆಲ್ಲರೂ ಬಂದರು, ದಾನವರು. ಹೀಗೆ ಧರ್ಮನಾಶವಾದ ಮೇಲೆ ದೈತ್ಯರು ಬಳಿಕೆ ಯಾವ ನಿಯಮ ಬಂಧನಗಳು ಇಲ್ಲದಲೇ ಸ್ವಚ್ಛಂದವಾಗಿ ದೇವತೆಗಳ ನೆಲೆಗಳಲ್ಲಿ ಅವರು ಸ್ಥಾಪನೆ ಮಾಡಿದರು. ಬಂದು ಚಂದ್ರನ ತಪ್ಪಿನಿಂದ ಕುಪಿತರಾಗಿರತಕ್ಕಂಥ ದೇವದಾನವರು ಒಂದು ಹೆಣ್ಣಿನ ಸಲುವಾಗಿ ಘೋರವಾದ ಈ ಒಂದು ಅಪಚಾರ ಶಸ್ತ್ರಾಸ್ತ್ರಗಳನ್ನು ಹಿಡಿದು ಹೋರಾಡಿದರು. ಅವರು ನಿಮ್ಮ ದೇವದಾಗಿರ್ತಕ್ಕಂಥ ಚಂದ್ರನು ಈ ರೀತಿ ಮಾಡಿದ್ದಾನ ಅಂಥೇಳಿ ದೈತ್ಯರು ಸಿಟ್ಟಾಗಿ ಯುದ್ಧಕ್ಕೆ ಬಂದರು. ಯುದ್ಧವೂ ನಡೀತು, ಹೋರಾಟ ನಡೀತು. ಇದನ್ನು ಕಂಡು ನಾರದರು ಹೋಗಿ ಬ್ರಹ್ಮನ ಬಳಿಗೆ ಬಂದು ಆ ಯುದ್ಧದ ಸಮಾಚಾರವನ್ನು ತಿಳಿಸ್ತಾರೆ. ತಕ್ಷಣ ಹಂಸಾರೂಢನಾಗಿ ಬ್ರಹ್ಮನ ಯುದ್ಧಭೂಮಿಗೆ ಬಂದು ಆ ಹೋರಾಟವನ್ನು ನಿಲ್ಲಿಸ್ತಾರೆ. ನಿಲ್ಲಿಸಿ ಅನಂತರ ದೇವಾಸುರರೊಂದಿಗೆ ಆ ಚಂದ್ರನ ನೀತಿಗೆತ್ತ ನಡತೆಯಿಂದ ಅಧರ್ಮವು ಎಲ್ಲ ಕಡೆಗೂ ಹಬ್ಬಿ ಮತ್ತು ಧರ್ಮವು ನಾಶವಾಗಿದೆ. ಹಾಗಾಗಿ ಈ ಒಂದು ಅಪಚಾರದಿಂದ ಧರ್ಮ ಕಾಡನ್ನು ಸೇರಿದೆ. ನಾವು ಅದನ್ನು ವಾಪಸ್ ಕರ್ಕೊಂಬರಬೇಕು, ಹೋಗೋಣ ಅಂಥೇಳಿ ಯೋಚನೆ ಮಾಡ್ತಾರೆ. ಆ ಅಡವಿಯಲ್ಲಿ ಧರ್ಮ ಮಂದಗತಿಯಿಂದ ಅಲಿದಾಡ್ತಾ ಇದೆ. ಅಲ್ಲಿ ಅದರ ದುರವಸ್ಥೆಯನ್ನು ಕಂಡು ಬ್ರಹ್ಮ ನುಡಿದ ಹೇಳ್ತಾನೆ, ದೇವದಾನವರೇ, ಗುರುವಿನ ಮಡದಿಯನ್ನು ಅಪಹರಿಸಿ ಚಂದ್ರ ನೀತಿಗೆಟ್ಟಿದ್ದಾನೆ ನಿಜ. ಅದರಿಂದ ನನ್ನ ಹಿರಿಯ ಮಗನಾದ ಧರ್ಮಮುನಿ ಆತ ಸಿಟ್ಟಿ ಬಂದು ನೊಂದು ಬೆಂದು ಆತ ಅಲ್ಲಿ ಕಾಡನ್ನು ಸೇರಿದ್ದಾನೆ. ಹೀಗಾಗಿ ಬ್ರಹ್ಮ ಆದೇಶದಂತೆ ಎಲ್ಲರೂ ಆ ದೇವತೆಗಳು ಆ ಸನಾತನ ಧರ್ಮವನ್ನು ಸ್ತುತಿಸಿ ಕೊಂಡಾಡ್ತಾರೆ. ಅಲ್ಲಿ ಹೋಗಿ ಆ ದೇವತೆಗಳ ಸ್ತೋತ್ರದಿಂದ ಸಂತುಷ್ಟನಾಗಿರತಕ್ಕಂಥ ಧರ್ಮದೇವ ಪ್ರಸನ್ನ ದೃಷ್ಟಿಯಿಂದ ನೋಡಿ ಇದರಿಂದನಾಗಿ ದೇವದಾನವರಲ್ಲಿ ಮತ್ತು ದುರ್ಬುದ್ಧಿ ಎಂಬುದು ಹೋಗಿ ಸದ್ಬುದ್ಧಿ ಬರ್ತದೆ. ಅವರಿಗೆ ಯುದ್ಧ ಮಾಡೋದು ಬಿಟ್ಬಿಡ್ತಾರೆ. ಅವಾಗ ಸದ್ಬುದ್ಧಿ ಬಂದು ನಾವೆಲ್ಲ ಒಂದೇ ಅಣ್ಣ ತಮ್ಮಂದಿರ ಒಂದು ಬುದ್ಧಿ ಹುಡ್ತದೆ ಅವರಿಗೆ. ಅವಾಗ ಇಂಥ ಒಂದು ಧರ್ಮದೇವರಿಂದ ಸದ್ಬುದ್ಧಿ ಹುಟ್ಟಿರತಕ್ಕಂಥ ಒಳ್ಳೆಯ ದಿನ ಯಾವುದು ಅಂಥೇಳಿದರೆ ತ್ರಯೋದಶಿ ಅವತ್ತಿನ ದಿವಸ. ಹಾಗಾಗಿ ಈ ತ್ರಯೋದಶಿ ದಿವಸ ಯಾರು ಉಪವಾಸ ಮಾಡಿ ಧರ್ಮ ಕಾರ್ಯ ಮಾಡುವವರ ಪಾಪಗಳೆಲ್ಲವೂ ಲೋಪವಾಗ್ತದೆ. ನೀನು ಈ ಅರಣ್ಯದಲ್ಲಿ ಬಹುಕಾಲ ಇದ್ದಿದ್ದರಿಂದ ಇದಕ್ಕೆ ಧರ್ಮಾರಣ್ಯ ಅಂತೇಳಿ ಹೆಸರು ಬರ್ತದೆ. ಇದಕ್ಕೆ ನಿನ್ನ ಹೆಸರಿನಿಂದಲೇ ಇರ್ತದೆ ಈ ಅರಣ್ಯ. ಇದು ಧರ್ಮಾರಣ್ಯ ಅಂತ ಅನಿಸ್ಕೊಂತದ. ನೀನು ಕೃತಯುಗದಲ್ಲಿ 4 ಪಾದಗಳಿಂದಲೂ, ತ್ರೇತಾಯುಗದಲ್ಲಿ 3 ಪಾದಗಳಿಂದಲೂ, ದ್ವಾಪರದಲ್ಲಿ 2 ಪಾದದಿಂದ, ಕಲಿಯುಗದಲ್ಲಿ 1 ಪಾದದಿಂದ ನೀನು ಸಂಚಾರ ಮಾಡ್ತೀಯ. ನೀನು ಈ ರೀತಿಯಾಗಿ ನೀನು ಈ ಭೋಗ ಭೂಮಿಯಲ್ಲಿ ಇದ್ದು ಪ್ರಪಂಚ ಪಾಲನೆ ಮಾಡು ಅಂತ ಹೇಳಿ ಅದೃಶ್ಯನಾಗ್ತಾ ಇದ್ದಾನೆ ಬ್ರಹ್ಮದೇವರು. ಆ ಧರ್ಮದ ಕಥೆಯನ್ನು ಶ್ರಾದ್ದದಲ್ಲಿ ಪಿತೃಗಳಿಗೆ ಹೇಳಿದವನು ಮತ್ತು ತ್ರಯೋದಶಿ ದಿನ ಪಾಯಸವನ್ನು ಮಾಡಿ ಪಿತೃಗಳಿಗೆ ಅರ್ಪಿಸುವವನು ಮರಣಾನಂತರ ಸ್ವರ್ಗವನ್ನು ಪಡೆದು ದೇವತಾ ಸಾಮೀಪ್ಯವನ್ನು ಹೊಂದುತ್ತಾನ ಅಂತೇಳಿ ತಿಳಿಸಿಕೊಡ್ತಾ ಇದ್ದಾರೆ. ಮುಂದೆ ಬ್ರಹ್ಮನ ಕೋಪದಿಂದ ರುದ್ರ ಹುಡ್ತಾರೆ. ಯಾಕಂತೇಳಿದ್ರೆ ನೀನು ಉತ್ಪತ್ತಿ ಮಾಡು ಪ್ರಜೆಗಳಿನ್ನ ಅಂಥೇಳಿ ಹೇಳಿರ್ತಕ್ಕಂಥ ಈ ಸನಕನಂದನರು ಇವರೆಲ್ಲರೂ ತಿರಸ್ಕಾರ ಮಾಡಿಬಿಡ್ತಾರೆ. ನಮಗೆ ಸಂಸಾರ ಲಂಪಟ ಬೇಡ,
ನಾವು ಅದಕ್ಕೆ ವಿರುದ್ಧವಾಗಿರ್ತೀವಿ, ತಪಸ್ಸು ಮಾಡ್ಕೊತೀವಿ ಅಂಥೇಳಿ. ಅದರಿಂದ ಬ್ರಹ್ಮದೇವನಿಗೆ ಸಿಟ್ಟು ಬಂದು ಆ ಸಿಟ್ಟಿನಿಂದ ಈ ಹುಬ್ಬುಗಳ ಮಧ್ಯದಿಂದ ರುದ್ರದೇವರು ಜನ್ಮ ತಾಳಿರ್ತಾರವರು. ಆ ಬ್ರಹ್ಮ ಏನು ಮಾಡ್ತಾನೆ, ಪ್ರಜಾಪತಿಗಳನ್ನು ನಿರ್ಮಾಣ ಮಾಡು ಅಂಥೇಳಿ ಅಪ್ಪಣೆಯನ್ನು ಮಾಡ್ತಾನೆ ರುದ್ರದೇವರಿಗೆ. ಹುಟ್ಟಿದ ಮೇಲೆ ನೀನು ಸೃಷ್ಟಿಯನ್ನು ಪ್ರಾರಂಭ ಮಾಡು ಅಂತ ಹೇಳಿದ್ನಾಗ, ತಪಸ್ಸಿದ್ಧಿಯನ್ನು ಪಡೆಯದಲ್ಲೇ ನಾನು ಆ ಕೆಲಸ ಮಾಡೋದಿಲ್ಲ, ಅದಕ್ಕಾಗಿ ನಾನು ತಪಸ್ಸು ಮಾಡ್ತೀನಿ ಅಂತ ಹೇಳಿ ಮುಂದೆ ಹೋಗ್ತಾರದೆ. ಆ ರುದ್ರದಿಂದ ಸೃಷ್ಟಿಕಾಲವು ಮತ್ತು ದಕ್ಷ ಮೊದಲಾದಕ್ಕೆ ಪ್ರಜಾಪತಿಗಳ ಸೃಷ್ಟಿ ನಡೀತದ. ರುದ್ರದೇವರು ಹೋಗಿ ಅಲ್ಲಿ 10,000 ವರ್ಷಗಳ ಕಾಲ ನೀರಿನಲ್ಲಿ ತಪಸ್ಸು ಮಾಡ್ತಾನಾತ. ಈ ಒಂದು ಸಂದರ್ಭದಲ್ಲಿ ಏನಾಗ್ಬಿಡ್ತದ ಅಂತಂದರೆ, ಮತ್ತು ಸೃಷ್ಟಿ ನಿಂತೋಗಬಾರ್ದು ಅಂಥೇಳಿ ದಕ್ಷ ಪ್ರಜಾಪತಿಯಿಂದ ಸೃಷ್ಟಿಯನ್ನು ಶುರು ಮಾಡಿಬಿಡ್ತಾನೆ ಈತ ಅಂತೇಳಿ ಹೇಳ್ತಿದ್ದಾರೆ. ಈಗ ಇದರಿಂದಾಗಿ ಶಿವ 10,000 ವರ್ಷಗಳು ಮಾಡಿಕೊಂಡು ನೀರಿಂದ ಹೊರಗೆ ಬಂದತ್ನಾಗ ಸೃಷ್ಟಿ ಆಗಿದೆ ಅಂತ ತಿಳಿದು ಕೋಪ ಬಂದು ಆ ದಕ್ಷ ಪ್ರಜಾಪತಿಯನ್ನು ಸಂಹಾರ ಮಾಡಿ ಇಷ್ಟೆಲ್ಲ ನಡೀತದೆ. ಈ ಅನಾಹುತ ಹಿಂಸಾಕಾಂಡವನ್ನು ಕಂಡು ಬ್ರಹ್ಮದೇವರು ಅಲ್ಲಿಗೆ ಧಾವಿಸಿ ಬರ್ತಾರೆ. ಮಹಾದೇವರಿಗೆ ಶಾಂತವಾಗಲು ಹೇಳ್ತಾರೆ. ದೇವತೆಗಳೆಲ್ಲವನ್ನು ಪ್ರಾರ್ಥನೆ ಮಾಡಲು ಹೇಳ್ತಾರೆ. ಈ ಶಾರದಾಪತಿ ಆದೇಶದಂತೆ ದೇವತೆಗಳೆಲ್ಲರೂ ಕೂಡಿ ಮಹಾದೇವನನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ದಕ್ಷಯಜ್ಞ ವಿನಾಶಾಯ ಜಗದ್ವಂಸಕಾರಾಯ ಚ ವಿಶ್ವೇಶ್ವರಾಯ ದೇವಾಯ ಶಿವಶಂಭೋ ಭವಾಯ ಚ ಕಪರ್ದಿನೇ ಕರಾಲಾಯ ಮಹಾದೇವಾಯತೆ ನಮಃ ಅಂಥೇಳಿ ಆ ರುದ್ರನನ್ನು ಸ್ತೋತ್ರ ಮಾಡಿದತ್ನಾಗ, ನಿಮಗಾಗಿ ನಾನು ಏನು ಮಾಡಬೇಕು ಅಂತ ಹೇಳಿದತ್ನಾಗ, ಶಿವಪ್ರಭು ನೀನು ನಮ್ಮ ಮೇಲೆ ಪ್ರಸನ್ನನಾಗಿದ್ದರೆ ವೇದಶಾಸ್ತ್ರಗಳ ದಿವ್ಯ ಜ್ಞಾನವು ನಮಗೆ ಆಗುವಂತೆ ಮಾಡು, ಮತ್ತು ಯಜ್ಞ ಯಾಗಾದಿಗಳು ರಹಸ್ಯವೂ ತಿಳಿಯುವಂತೆ ನಮಗೆ ವರವನ್ನು ಕೊಡುವಂತೆ ಬೇಡಿಕೊಂತಿದ್ದಾರೆ. ಆಗ ರುದ್ರದೇವರು ನಕ್ಕು, ಹಾಗೆ ಆಗಲಿ ದೇವದೇವರೇ, ನೀವೆಲ್ಲರೂ ಪಶುಗಳಾಗಿರ್ರಿ, ಮೊದಲು ನೀವು, ನಾನು ನಿಮಗೆ ಒಡೆಯನಾಗ್ತೀನಿ. ನೀವೆಲ್ಲರೂ ಪಶುಗಳಾಗ್ರಿ, ನಾನು ಒಡೆಯನಾಗ್ತೀನಿ. ಅದರಿಂದ ಏನಾಗ್ತದೆ ಅಂದರೆ ಪಶುಪತಿ ಅಂಥೇಳಿ ನನಗೆ ಹೆಸರು ಬರ್ತದ ಅಂಥೇಳಿ ಹೇಳ್ತಾರೆ. ಮತ್ತು ಪಶುಪತಿಯಾಗಿ ನಾನು ಮೋಕ್ಷಕ್ಕೆ ಉಪಯುಕ್ತವಾಗಿರ್ತಕ್ಕಂಥ ಜ್ಞಾನವನ್ನು ನಿಮಗೆ ಕೊಡ್ತೀನಿ ಅಂತ ಹೇಳಿ, ಅದನ್ನು ದೇವತೆಗಳು ಪ್ರಸನ್ನ ಮನಸ್ಸಿನಿಂದ ಇಂದಿನಿಂದ ನೀನೇ ನಮ್ಮ ಪಶುಪತಿ ಅಂತೇಳಿ ಒಪ್ಪಿಕೊಂಡು ಮಾಡ್ತಾರೆ. ಆವಾಗ ಶಂಕರನೇ, ಪಶುಪತಿ ಆದ ನಿನಗೆ ಚತುರ್ದಶಿ ತಿಥಿ ಮೀಸಲಾಗಿರಲಿ ಅಂತ ಬ್ರಹ್ಮದೇವರು ಹೇಳ್ತಿದ್ದಾರೆ. ಯಾಕೆ ಇವತ್ತಿನ ದಿವಸದಿಂದ ನೀನು ಪಶುಪತಿ ಅಂತ ಅನಿಸ್ಕೊಂತ ಇದ್ದೀಯಾ, ಇವತ್ತಿನ ದಿವಸ ನೀನು ಚತುರ್ದಶಿ ಅಂತ ಅನಿಸ್ಕೊಂಡಿದ್ದ, ಹಾಗಾಗಿ ಈ ತಿಥಿ ನಿನಗಾಗಿ ಇರ್ತದ ಅಂಥೇಳಿ ಅದನ್ನು ನಿನ್ನನ್ನು ಅಂದು ಯಾರು ಭಕ್ತಿಯಿಂದ ಪೂಜಿಸಿ ಉಪವಾಸ ಮಾಡಿ ಮತ್ತು ಗೋಧಿನ ಹಿಟ್ಟಿನಿಂದ ಅಡಿಗೆಯನ್ನು ಮಾಡಿ ಬ್ರಾಹ್ಮಣರಿಗೆ ಉಣಬಡಿಸಿ ಅವರಿಗೆ ನೀನು ಸಂತುಷ್ಟನಾಗಿ ದಿವ್ಯ ಸ್ಥಾನವನ್ನು ಕೊಡು. ಪ್ರತಿದಿನವೂ ಪ್ರಾತಃ ಕಾಲದಲ್ಲಿ ಈ ಪಶುಪತಿಯ ಕಥೆಯನ್ನು ಕೇಳಿದವರು ಎಲ್ಲ ಪಾಪಗಳಿಂದ ಮುಕ್ತರಾಗ್ತಾರ ಅಂಥೇಳಿ ತಿಳಿಸಿಕೊಡ್ತಾ ಇದ್ದಾರೆ ಅಂತ ತಿಳಿಸ್ತಾ, ಮುಂದೆ ಮಹಾತಪ ಚತುರ್ದಶಿ ಆಯಿತು, ಹುಣ್ಣಿಮೆ, ಅಮಾವಾಸ್ಯೆ, ಇನ್ನೂ 2 ತಿಥಿಗಳಿವೆ. ಈ 2 ತಿಥಿಗಳನ್ನು ನಾಳೆ ನೋಡೋಣಾಗಿತ್ತು ಅಂತಂದರೆ ಶ್ರೀಕೃಷ್ಣಾರ್ಪಣಮಸ್ತು. ಕೇಶವಾಯ ನಮಃ, ನಾರಾಯಣ ಮಾಧವಾಯ ಗೋವಿಂದಾಯ ವಿಷ್ಣುವೇ ಸ್ವತಂತ್ರ ವಾಹನಾಯ ಶ್ರೀರಾಮ ಋಷಿಕೇಶ ಪದ್ಮಂತಾನ ಪ್ರದ್ಯುಮ್ನ ಆರುತ್ತಾಯ ನಮಃ.